ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 728 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 29 ಮತ್ತು 30 ಜುಲೈ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಅಹೋಮ್ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಹೂ ಫೌಂಡೆಡ್ ದಿ ಅಹೋಮ್ ಕಿಂಗ್ಡಮ್? ಸೊ ಈ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣವೇನು ಅಂದರೆ, ಸೊ ನಿನ್ನೆಯ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ವಿಷಯವೇನು ಅಂದರೆ, ಯುನೆಸ್ಕೋ ವತಿಯಿಂದ ನಮ್ಮ ಭಾರತ ದೇಶದ 43ನೇ ತಾಣವನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಆ ಒಂದು ಪ್ರದೇಶವನ್ನು ನಾವು ಮೊಯ್ಡಮ್ಸ್ ಅಂತ ಕರಿತೇವೆ. ಮೊಯ್ಡಮ್ಸ್ ಅಂತಕ್ಕಂಥದ್ದು ಈ ಒಂದು ಅಹೋಮ್ ಕಿಂಗ್ಡಮ್ಗೆ ಸೇರಿರ್ತಕ್ಕಂಥ ರಾಯಲ್ ನೆಕ್ರೋಪೋಲಿಸ್ ಅಂತ ಕರಿತೇವೆ. ಅಂದರೆ ರಾಜರುಗಳ ಸಮಾಧಿಗಳನ್ನು ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಅಹೋಮ್ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಬೇಕಾಗಿರುತ್ತೆ. ಬಿಕಾಸ್ ನಮ್ಮ ಪರೀಕ್ಷೆಗಳಲ್ಲಿ ಸೊ ಈ ಒಂದು ಯುನೆಸ್ಕೋ ರೆಕಗ್ನೈಸ್ ಮಾಡಿರುವ ಕಾರಣದಿಂದ ಹೆಚ್ಚಿನ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಕಾಫಾ ಎಂದು ಕರೀತಕ್ಕಂಥ ವ್ಯಕ್ತಿ ಸೊ ಈ ಒಂದು ಕಿಂಗ್ಡಮ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಒಂದು ಅಹೋಮ್ ಕಿಂಗ್ಡಮ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಮ್ಯಾಪ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ದಿ ಕಂಟ್ರಿ ಆಗಿರುತ್ತೆ. ಅಂದ್ರೆ ಈಶಾನ್ಯ ಭಾರತ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಈ ಯೆಲ್ಲೋ ಪ್ಯಾಚ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದು ಸಂಪೂರ್ಣವಾಗಿ ಅಹೋಮ್ ಕಿಂಗ್ಡಮ್ ನಿಂದ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಭೂ ಪ್ರದೇಶವಾಗಿರುತ್ತೆ. ಸೊ ಇದು ಬಹುತೇಕ ಅಸ್ಸಾಂ ಮತ್ತೆ ಸ್ವಲ್ಪ ಅರುಣಾಚಲ್ ಪ್ರದೇಶವನ್ನ ಒಳಗೊಂಡಿರ್ತಕ್ಕಂಥ ಒಂದು ಭೂ ದೃಶ್ಯವಾಗಿರುತ್ತೆ. ಸೊ ಈ ಒಂದು ಅಹೋಮ್ ಕಿಂಗ್ಡಮ್ ಏನಿರುತ್ತೆ, ಸೊ ಇದರ ನೈಬರಿಂಗ್ ಅಂದ್ರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಕಿಂಗ್ಡಮ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನೋಡೋದಾದ್ರೆ, ಸೊ ಈ ಭಾಗದಲ್ಲಿ ಅಂದ್ರೆ ಈ ಪಿಂಕ್ ಕಲರ್ ಕಾಣಿಸ್ತಾ ಇರ್ತಕ್ಕಂಥ ಈ ಒಂದು ಪ್ಯಾಚ್ ಏನಿದೆ, ಸೊ ಇದು ಸಿಕ್ಕಿಂನ ಭಾಗದಲ್ಲಿ ನಾವು ಕೋಚ್ ಕಿಂಗ್ಡಮ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಸಿಕ್ಕಿಂನಲ್ಲಿ ನಾವು ಕೋಚ್ ಕಿಂಗ್ಡಮ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಣಿಪುರ್ಗೆ ಬಂದಾಗ ನಾವು ಕಿಂಗ್ಡಮ್ ಆಫ್ ಮಣಿಪುರವನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಭಾಗದಲ್ಲಿ ಮೇಘಾಲಯದಲ್ಲಿ ನಾವು ವಿ ಕ್ಯಾನ್ ಸಿ ಕಿಂಗ್ಡಮ್ ಆಫ್ ಜೈಂತಿಯಾ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ನಾವು ಕಚಾರಿ ಕಿಂಗ್ಡಮ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ರಾಜವಂಶರುಗಳ ಮಧ್ಯದಲ್ಲಿ ಬೃಹತ್ ಆಗಿದ್ದಂತಹ ಒಂದು ಕಿಂಗ್ಡಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಹೋಮ್ ಕಿಂಗ್ಡಮ್ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ 1228 1228ರಿಂದ 1826 ಅಂದ್ರೆ ಸುಮಾರು 600 ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸಿದ್ದಂತಹ ಒಂದು ಬೃಹತ್ ಆಗಿರ್ತಕ್ಕಂಥ ಅಥವಾ ಸುದೀರ್ಘವಾಗಿರ್ತಕ್ಕಂಥ ಒಂದು ರಾಜವಂಶವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಜವಂಶವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆಸ್ ಐ ಶೋಡ್ ಇನ್ ದ ಮ್ಯಾಪ್. ಸೊ ಇಟ್ ವಾಸ್ ಇನ್ ದ ಇಯರ್ 1228 1228ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನಿಮ್ಗೆ ಆಗಾಗಲೇ ಗೊತ್ತಾಗಿರುತ್ತೆ. ಸೊ ಆ ಒಂದು ರಾಜನನ್ನ ನಾವು ಸುಕಾಪಾ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ರಾಜ ಯಾವ ಪ್ರದೇಶದಿಂದ ನಮ್ಮ ಭಾರತ ದೇಶಕ್ಕೆ ಬಂದ್ರು? ಸೊ ಇವರನ್ನ ನಾವು ತಾಯ್ ಪ್ರಿನ್ಸ್ ಅಂತ ಕರಿತೇವೆ. ಹಾಗಿದ್ರೆ ತಾಯ್ ಪ್ರಿನ್ಸ್ ಅಥವಾ ತಾಯ್ ಮಹಾರಾಜ ಎಲ್ಲಿಗೆ ಸೇರಿದ್ದರು ಅಂತ ನಾವು ನೋಡೋದಾದ್ರೆ, ಆ ಒಂದು ಪ್ರದೇಶವನ್ನ ನಾವು ಮೋಂಗ್ ಮಾವೋ ಅಂತ ಕರಿತೇವೆ. ಈ ಮೋಂಗ್ ಮಾವೋ ಅಂತಕ್ಕಂಥದ್ದು ಪ್ರಸ್ತುತವಾಗಿ ಚೈನಾ ರಾಷ್ಟ್ರವಾಗಿರುತ್ತೆ. ಚೈನಾದಲ್ಲಿ ಬರ್ತಕ್ಕಂಥ ಯುನಾನ್ ಅಂತಕ್ಕಂಥ ಒಂದು ಪ್ರಾಂತ್ಯ, ಅಂದ್ರೆ ಪ್ರಸ್ತುತವಾಗಿ ಕರೆಂಟ್ಲಿ ಚೈನಾದ ಯುನಾನ್ ಪ್ರಾಂತ್ಯವಾಗಿರ್ತಕ್ಕಂಥ ಈ ಒಂದು ಪ್ರದೇಶವನ್ನ ಮುಂಚೆ ಏನಂತ ಕರಿತಾ ಇದ್ರು ಅಂದ್ರೆ ಮಾಂಗ್ ಮಾವೋ ಅಂತ ಕರಿತಾ ಇದ್ರು. ಸೊ ಆ ಒಂದು ಪ್ರದೇಶದಿಂದ ಒಬ್ಬ ರಾಜ ಬರ್ತಾನೆ. ಆ ರಾಜನನ್ನ ನಾವು ಸುಕಾಪ ಅಂತ ಕರಿತೇವೆ. ಸುಕಾಪ ನಮ್ಮ ಭಾರತ ದೇಶದ ಅಸ್ಸಾಂನಲ್ಲಿ 1228ರಲ್ಲಿ ಈ ಒಂದು ಅಹೋಮ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ರಾಜನಾಗಿರ್ತಾನೆ. ಸೊ ಇವರು ನಮ್ಮ ಭಾರತ ದೇಶದಲ್ಲಿ 1826 ಅಂದ್ರೆ 1826ರವರೆಗೆ ಅಂದ್ರೆ ನಿಯರ್ಲಿ 600 ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ಹಾಗಿದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ 600 ಇಯರ್ಸ್ ಇಸ್ ಅ ವೆರಿ ಲಾಂಗ್ ಟೈಮ್ ಆಗಿರುತ್ತೆ. ಸೊ ಅಷ್ಟು ಸುದೀರ್ಘ ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ನಡೆಸಿದ್ದಾರೆ. ಅಂದರೆ ಅವರ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ಅಂತಕ್ಕಂಥದ್ದು ತುಂಬ ಸುಸಜ್ಜಿತವಾಗಿದ್ದರೆ ಮಾತ್ರ ಅಷ್ಟು ದೀರ್ಘಕಾಲ ಆಡಳಿತ ಮಾಡಲಿಕ್ಕಾಗುತ್ತೆ. ಸೊ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನು ನಾವು ನೋಡೋದಾದರೆ ಹೈಲಿ ಆರ್ಗನೈಸ್ಡ್ ಅಂತ ಕರಿತೇವೆ. ಅಂದರೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನು ಹೊಂದಿರತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ಸೊ ಅದಾದಮೇಲೆ ಇವರ
ಒಂದು ಆಳ್ವಿಕೆಯ ಸಮಯದಲ್ಲಿ ಒಂದು ಪದ್ಧತಿ ಇತ್ತು ಅಥವಾ ಒಂದು ಸಿಸ್ಟಮ್ ಇತ್ತು. ಆ ಒಂದು ಸಿಸ್ಟಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪೈಕ್ ಸಿಸ್ಟಮ್ ಅಂತ ಕರಿತೇವೆ. ಸೊ ನಮ್ಮ ಪರೀಕ್ಷೆಗಳಲ್ಲಿ ಈ ರೀತಿಯ ಟರ್ಮಿನಾಲಜಿ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು. ಸೊ ಅಹೋಮ್ ರಾಜವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪೈಕ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಯನ್ನ ಪತ್ತೆ ಹಚ್ಚಿ ಅಥವಾ ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಹಾಗಿದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಪೈಕ್ ಸಿಸ್ಟಮ್ ಅಂತ ನಾವು ನೋಡೋದಾದ್ರೆ, ಸೊ ಪೈಕ್ ಸಿಸ್ಟಮ್ ಅಂತಕ್ಕಂಥದ್ದು ಎವ್ರಿ ಅಡಲ್ಟ್ ಮೇಲ್ ಅಂದ್ರೆ ಆ ಒಂದು ಸಾಮ್ರಾಜ್ಯದಲ್ಲಿದ್ದಂತಹ ಅಡಲ್ಟ್ ಅಂದ್ರೆ ಪ್ರಬುದ್ಧವಾಗಿರ್ತಕ್ಕಂಥ ಎಲ್ಲಾ ಪುರುಷರು ಆ ಒಂದು ಸಾಮ್ರಾಜ್ಯಕ್ಕೆ ಸರ್ವಿಸ್ ಅಥವಾ ಸೇವೆಯನ್ನ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿತ್ತು. ಸೊ ಯಾವ ರೀತಿಯ ಸೇವೆಯನ್ನ ಅವರು ಕಡ್ಡಾಯವಾಗಿ ಮಾಡಬೇಕಾಗಿರುತ್ತೆ ಅಂದ್ರೆ ಈದರ್ ಅವರು ಮಿಲಿಟರಿ ಅಂದ್ರೆ ಆ ಒಂದು ಸೈನ್ಯಕ್ಕೆ ಸೇವೆಯನ್ನ ಸಲ್ಲಿಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ, ಅಥವಾ ಪಬ್ಲಿಕ್ ವರ್ಕ್ಸ್ ಅಂದ್ರೆ ಸಾರ್ವಜನಿಕ ಕೆಲಸಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪೈಕ್ ವ್ಯವಸ್ಥೆ ಅಂತ ಕರಿತೇವೆ. ಸೊ ಈ ಪೈಕ್ ವ್ಯವಸ್ಥೆಯನ್ನ ಆಚರಣೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಅಹೋಮ್ ಕಿಂಗ್ಡಮ್ ಅಂತ ನಮಗೆ ಉತ್ತರ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಇವರ ಮಿಲಿಟರಿ ಸ್ಟ್ರೆಂತ್ ಅಥವಾ ಈ ಒಂದು ಸೇನಾ ಶಕ್ತಿಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ದೇ ಸಕ್ಸಸ್ಫುಲಿ ರೆಸಿಸ್ಟೆಡ್ ಸೆವೆರಲ್ ಮುಘಲ್ ಇನ್ವೇಷನ್. ಸೊ ಆ ಒಂದು ಸಮಯದಲ್ಲಿ ಮುಘಲರು ಅತ್ಯಂತ ಬಲಿಷ್ಠರಾಗಿದ್ದರು, ಅವರ ಸೈನ್ಯ ಕೂಡ ಅತ್ಯಂತ ಬಲಿಷ್ಠವಾಗಿತ್ತು, ಸೈನ್ಯದ ಜನಸಂಖ್ಯೆ ಕೂಡ ಅತ್ಯಂತ ಬಲಿಷ್ಠವಾಗಿತ್ತು. ಸೊ ಇವೆರಡಕ್ಕೂ ಹೋಲಿಕೆ ಮಾಡಿದಾಗ ಅಹೋಮ್ ಕಿಂಗ್ಡಮ್ ಅಂತಕ್ಕಂಥದ್ದು ತುಂಬಾ ಚಿಕ್ಕ ಗಾತ್ರವಾಗಿರ್ತಕ್ಕಂಥ ಒಂದು ಸೈನ್ಯವಾಗಿತ್ತು. ಆದರೂ ಕೂಡ ಮುಘಲರನ್ನ ಸತತವಾಗಿ ಸೋಲಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಇವ್ರು ಮಾಡ್ತಾರೆ. ಸೊ ಅದರಲ್ಲಿ ಅನೇಕ ಬಾರಿ ವಿಜಯಶೀಲರಾಗಿರ್ತಕ್ಕಂಥದ್ದನ್ನ ಕೂಡ ನಾವು ಅಹೋಮ್ ಕಿಂಗ್ಡಮ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದಕ್ಕೆಲ್ಲ ಪ್ರಮುಖ ಕಾರಣ ಅವರ ಮಿಲಿಟರಿ ಸ್ಟ್ರೆಂತ್ ಆಗಿರುತ್ತೆ. ಸೊ ಇವರು ಒಂದು ಫೇಮಸ್ ಬ್ಯಾಟಲ್ ಅನ್ನ ಫೈಟ್ ಮಾಡ್ತಾರೆ ಈ ಒಂದು ಮುಘಲರ ಮೇಲೆ. ಆ ಒಂದು ಫೇಮಸ್ ಬ್ಯಾಟಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಟಲ್ ಆಫ್ ಸರೈಘಾಟ್ ಅಥವಾ ಸರೈಘಾಟ್ ಕದನ ಅಂತ ಕರಿತೇವೆ. ಸೊ ಈ ಒಂದು ಕದನ ಆಗಿರ್ತಕ್ಕಂಥ ವರ್ಷ 1671 ಅಥವಾ 1671 ಅಲ್ಲಿ ಸರೈಘಾಟ್ ಕದನ ಅಹೋಮ್ ಕಿಂಗ್ಡಮ್ ಮತ್ತೆ ಈ ಮುಘಲರ ನಡುವೆ ಆಗಿರ್ತಕ್ಕಂಥ ಒಂದು ಯುದ್ಧವಾಗಿರುತ್ತೆ. ಸೊ ಈ ಒಂದು ಯುದ್ಧದಲ್ಲಿ ಅಹೋಮ್ ಕಿಂಗ್ಡಮ್ ಜಯಶೀಲರಾಗಿರ್ತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ಸೈನ್ಯವನ್ನ ಚಿಕ್ಕದಾಗಿರ್ತಕ್ಕಂಥ ಸೈನ್ಯ ಹೇಗೆ ಸೋಲಿಸಿತು ಅಂತ ನಾವು ನೋಡೋದಾದ್ರೆ, ಸೊ ಇವರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯುದ್ಧ ಕಲೆಯನ್ನ ಅಳವಡಿಸ್ಕೊಳ್ತಾರೆ. ಆ ಒಂದು ಯುದ್ಧ ಕಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಗೆರಿಲ್ಲಾ ವಾರ್ಫೇರ್ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ಇವ್ರದ್ದು ಸ್ಟ್ರಾಂಗೆಸ್ಟ್ ನೇವಿ ಇರುತ್ತೆ, ಅಂದ್ರೆ ಈ ಒಂದು ನೌಕಾಪಡೆಯನ್ನ ಅತ್ಯಂತ ಬಲಿಷ್ಠವಾದ ಒಂದು ನೌಕಾಪಡೆಯನ್ನ ಹೊಂದಿರ್ತಾರೆ. ಸೊ ಈ ಒಂದು ಗೆರಿಲ್ಲಾ ವಾರ್ಫೇರ್ ಮತ್ತೆ ಸ್ಟ್ರಾಂಗೆಸ್ಟ್ ನೇವಿ ಏನಿರುತ್ತೆ, ಸೊ ಇವೆರಡರ ಸಂಯೋಜನೆಯೊಂದಿಗೆ ಅವರು ಸ್ಟ್ರಾಂಗೆಸ್ಟ್ ಮುಘಲನ್ನ ಅವರು ಸೋಲಿಸ್ತಾರೆ. ಗೆರಿಲ್ಲಾ ವಾರ್ಫೇರ್ ಅಂದ್ರೆ ಸಣ್ಣ ಸಣ್ಣ ಸೈನ್ಯಗಳ ಒಂದು ರೂಪದಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ಸೈನ್ಯವನ್ನ ಸ್ಟ್ರಾಟಜಿಕಲಿ ಅಂದ್ರೆ ತಂತ್ರಗಾರಿಕೆಯಿಂದ ಸೋಲಿಸ್ತಕ್ಕಂಥ ಒಂದು ವಿಧಾನವನ್ನ ನಾವು ಗೆರಿಲ್ಲಾ ವಾರ್ಫೇರ್ ಅಂತ ಕರಿತೇವೆ. ಸೊ ಈ ಒಂದು ವಾರ್ಫೇರ್ ನಲ್ಲಿ ಅಹೋಮ್ ಕಿಂಗ್ಡಮ್ ಅಂತಕ್ಕಂಥದ್ದು ತುಂಬಾ ಬಲಿಷ್ಠವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಒಂದು ಕಲ್ಚರ್ ಅಥವಾ ಸಾಂಸ್ಕೃತಿಕ ಒಂದು ಆಚರಣೆಯನ್ನ ನಾವು ನೋಡೋದಾದ್ರೆ, ಸೊ ಅವರು ವೇರಿಯಸ್ ಎಥ್ನಿಕ್ ಗ್ರೂಪ್ಸ್ಗಳನ್ನ ಅವರು ಹೊಂದಿರ್ತಾರೆ, ಅಂದ್ರೆ ಅನೇಕ ಜನಾಂಗೀಯ ಗುಂಪುಗಳನ್ನ ಹೊಂದಿರ್ತಾರೆ. ಸೊ ಅದರಲ್ಲಿ ಮೇಜರ್ಲಿ ನಾವು ತೈ ಅಂತಕ್ಕಂಥದ್ದು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಅವರ ರೂಟ್ಸ್ ಅಥವಾ ಅವರ ಬೇರುಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ತೈಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಬಂದಿರತಕ್ಕಂಥ ಪ್ರದೇಶ ಅಸ್ಸಾಂ ಆಗಿರುತ್ತೆ, ಅದರಿಂದ ಅಸ್ಸಾಮೀಸ್ ಜನಾಂಗೀಯ ಸಂಸ್ಕೃತಿಯನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಅದರ್ ಇಂಡಿಜಿನಸ್ ಕಮ್ಯುನಿಟೀಸ್ ಅಂದ್ರೆ ಇತರ ಸ್ಥಳೀಯವಾಗಿರ್ತಕ್ಕಂಥ ಸಮುದಾಯಗಳೇನಿರ್ತವೆ, ಸೊ ಇದೆಲ್ಲರ ಒಂದು ಕಾಂಬಿನೇಷನ್ ಅಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ಅಹೋಮ್ ಕಿಂಗ್ಡಮ್ ನಲ್ಲಿ ನಾವು ಪ್ರಮುಖವಾಗಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವರ ಭಾಷೆ ಅಂದ್ರೆ ಲ್ಯಾಂಗ್ವೇಜ್ ಮತ್ತೆ ರಿಲಿಜಿಯನ್ ಅಥವಾ ಯಾವ ಧರ್ಮಕ್ಕೆ ಸೇರಿದ್ದವರು ಇವರು ಅಹೋಮ್ ಕಿಂಗ್ಡಮ್ ಅವರು ಅಂತ ನಾವು ನೋಡೋದಾದ್ರೆ, ಇನಿಷಿಯಲಿ ದೇ ಪ್ರಾಕ್ಟಿಸ್ಡ್ ಟ್ರೆಡಿಷನಲ್ ತಾಯ್ ರಿಲಿಜಿಯನ್ ಅಂದ್ರೆ ಆರಂಭಿಕ ಹಂತದಲ್ಲಿ ಅವರು ಸಾಂಪ್ರದಾಯಿಕವಾಗಿರ್ತಕ್ಕಂಥ ತಾಯ್ ಧರ್ಮವನ್ನ ಆಚರಣೆ ಮಾಡ್ತಾರೆ. ಸೊ ಗ್ರಾಜುಯಲಿ ಅವರು ಹಿಂದೂಯಿಸಮ್ ಅಥವಾ ಹಿಂದೂ ಧರ್ಮಕ್ಕೆ ಅವರು ಪರಿವರ್ತನೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ಒಂದು ಲ್ಯಾಂಗ್ವೇಜ್ ಏನಿರುತ್ತೆ ಅದು ಅಸ್ಸಾಮೀಸ್ ಲ್ಯಾಂಗ್ವೇಜ್ ಮತ್ತೆ ಕಲ್ಚರ್ ಅನ್ನ ಅವರು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದನ್ನ ಅಹೋಮ್ ಕಿಂಗ್ಡಮ್ ನಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಎಕನಾಮಿಕ್ ಪ್ರಾಸ್ಪ್ಯಾರಿಟಿ ಅಂದ್ರೆ ಅವರು ಆರ್ಥಿಕವಾಗಿ ಸಮೃದ್ಧಿಗೊಳ್ಳಿಕ್ಕೆ ಕಾರಣವಾಗಿರ್ತಕ್ಕಂಥ ವಿಷಯಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಸೊ ಅವರ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂದ್ರೆ ಕೃಷಿ ಚಟುವಟಿಕೆಗಳೇನಿರ್ತವೆ ಅವು ಆ ಕಾಲದಲ್ಲೇ ತುಂಬಾ ಅಡ್ವಾನ್ಸ್ಡ್ ಆಗಿರ್ತವೆ, ಅಂದ್ರೆ ಸುಧಾರಿತ ಕೃಷಿ ಪದ್ಧತಿಗಳನ್ನ ಅವರು ಬಳಕೆ ಮಾಡ್ತಾರೆ. ಎಕ್ಸ್ಟೆನ್ಸಿವ್ ಇರಿಗೇಷನ್ ಸಿಸ್ಟಮ್ ಅಂದ್ರೆ ಆ ಒಂದು ನೀರಾವರಿ ಪದ್ಧತಿ ಅಂತ ನಾವೇನು ಹೇಳ್ತೇವೆ ಅದು ಸುಸಜ್ಜಿತವಾಗಿರ್ತಕ್ಕಂಥ ನೀರಾವರಿ ಪದ್ಧತಿಯನ್ನ ಅವರು ಬಳಕೆ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ತಮ್ಮ ನೈಬರಿಂಗ್ ರೀಜನ್ಸ್ ಏನಿರ್ತವೆ ಸೊ ಅದ್ರ ಜೊತೆ ಟ್ರೇಡ್ ಅಥವಾ ವ್ಯಾಪಾರವನ್ನ ಮಾಡಿಕೊಳ್ಳುವ ಮುಖಾಂತರ ಸೊ ಅವರು ಆರ್ಥಿಕವಾಗಿ ಸಮೃದ್ಧರಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ
ಆಸ್ ವಿ ಆಲ್ ನೋ, ಆ ಸಮಯದಲ್ಲಿ ಯಾವುದೇ ಒಂದು ಸಾವರ್ನಿಟಿಯನ್ನು ಸಾಧಿಸ್ತಕ್ಕಂಥದ್ದು ತುಂಬ ಕಷ್ಟವಾಗಿತ್ತು. ಸೊ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ನಾವೇನು ಹೇಳ್ತೇವೆ, ಆ ಮಾದರಿಯಲ್ಲಿ ರಾಜವಂಶರುಗಳು ಬೇರೊಂದು ರಾಜವಂಶರುಗಳ ಮೇಲೆ ಯುದ್ಧವನ್ನು ಮಾಡಿ ಆ ಟೆರಿಟರೀಸ್ಗಳನ್ನು ಆಕ್ರಮಣ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಇತ್ತು. ಸೊ ಅದೇ ರೀತಿ ಈ ಒಂದು ಅಹೋಮ್ ಕಿಂಗ್ಡಮ್ನ ಮೇಲೆ ಕೂಡ ಸಾಕಷ್ಟು ಬಾಹ್ಯವಾಗಿರ್ತಕ್ಕಂಥ ಆಕ್ರಮಣಗಳಾಗ್ತವೆ. ಅದರಲ್ಲಿ ಮುಖ್ಯವಾಗಿ ಹೆಚ್ಚಿನ ಆಕ್ರಮಣಗಳಾಗಿರ್ತಕ್ಕಂಥದ್ದು ಪಕ್ಕದ ಸಿಕ್ಕಿಂನಲ್ಲಿದ್ದಂತಹ ಕೋಚ್ ಕಿಂಗ್ಡಮ್ನ ಈ ಒಂದು ರಾಜವಂಶ ಏನಿರುತ್ತೆ, ಸೊ ಇದು ಅಹೋಮ್ ಕಿಂಗ್ಡಮ್ನ ಮೇಲೆ ಬಹಳಷ್ಟು ಬಾರಿ ಯುದ್ಧವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಆ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಅಂತ ನಾವೇನು ಹೇಳ್ತೇವೆ ಅಂದ್ರೆ ರಾಜಕೀಯ ಭೂದೃಶ್ಯ ಅಂತ ನಾವೇನು ಹೇಳ್ತೇವೆ, ಅದನ್ನ ಒಂದು ಕ್ಲಾರಿಟಿ ಬರಲಿಕ್ಕೆ ಈ ಒಂದು ಯುದ್ಧಗಳು ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರ್ತವೆ. ಸೊ ಅದಾದ್ಮೇಲೆ ಮುಘಲರ ಮೇಲೆ ಯುದ್ಧವಾಗಿರ್ತಕ್ಕಂಥದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಫೇಮಸ್ ಬ್ಯಾಟಲ್ ಬಂದು ಸರೈಘಾಟ್ ಕದನ ಕೂಡ ಮುಘಲರ ವಿರುದ್ಧ ಆಗಿರುತ್ತೆ. ಸೊ ಯುದ್ಧ ಆದ ನಂತರ ಮುಘಲರು ಇನ್ನೆಂದಿಗೂ ನಾವು ಅಹೋಮ್ ಕಿಂಗ್ಡಮ್ ಮೇಲೆ ಯುದ್ಧ ಮಾಡಬಾರ್ದು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನ ಕೂಡ ನಾವು ಈ ಇತಿಹಾಸದಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಒಂದು ರಾಜವಂಶ ಡಿಕ್ಲೇನ್ ಅಥವಾ ಪತನವಾಗಲಿಕ್ಕೆ ಕಾರಣ ಏನು? ಸೊ ಆಬ್ವಿಯಸ್ಲಿ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಅಂದ್ರೆ, ಸೊ ಎಕ್ಸ್ಟರ್ನಲ್ ಅಗ್ರೆಷನ್ ಏನಿರುತ್ತೆ ಅಂದ್ರೆ ಬಾಹ್ಯದಿಂದ ಬಂದಿರತಕ್ಕಂಥ ಒಂದು ಘರ್ಷಣೆ ಏನಿರುತ್ತೆ ಅದೆಲ್ಲದನ್ನ ಅವರು ಸಕ್ಸಸ್ಫುಲ್ ಆಗಿ ಬ್ಯಾಟಲ್ ಮಾಡಿರ್ತಾರೆ. ಬಟ್ ದ ಪ್ರಾಬ್ಲಮ್ ಲೈಸ್ ವಿತಿನ್. ಸೊ ಆಂತರಿಕ ಒಳಜಗಳಗಳು ಪ್ರಾರಂಭವಾಗ್ತವೆ. ಸೊ ಇಂಟರ್ನಲ್ ಸ್ಟ್ರೈಫ್ ಅಂತ ಕರೀತವೆ. ಸೊ ಆ ಒಂದು ಇಂಟರ್ನಲ್ ಸ್ಟ್ರೈಫ್ ಪ್ರಾರಂಭವಾದ ಕಾರಣದಿಂದ ವೀಕ್ನಿಂಗ್ ಇಟ್ಸ್ ಸೆಂಟ್ರಲ್ ಅಥಾರಿಟಿ, ಅಂದ್ರೆ ಆ ಕೇಂದ್ರೀಯವಾಗಿರ್ತಕ್ಕಂಥ ಅಥಾರಿಟಿ ಏನಿರುತ್ತೆ ಸೊ ಅದು ದುರ್ಬಲವಾಗುತ್ತೆ. ಅದು ದುರ್ಬಲವಾಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಂತರಿಕ ಒಳಜಗಳಗಳು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ ಅದಾದ್ಮೇಲೆ ಅದೇ ಸಮಯದಲ್ಲಿ ಅಂದ್ರೆ ಅರೌಂಡ್ 19th ಸೆಂಚುರಿ ಈ ಒಂದು ಸಮಯದಲ್ಲಿ ಬರ್ಮೀಸ್ಗಳು ಅವರ ಮೇಲೆ ರಿಪೀಟೆಡ್ ಆಗಿ ಆಕ್ರಮಣ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಎರಡು ಕಾರಣಗಳಿಂದ ಈ ಒಂದು ರಾಜವಂಶ ಪತನ ಹೊಂದಲಿಕ್ಕೆ ಕಾರಣವಾಗಿರುತ್ತೆ. ಅಲ್ಟಿಮೇಟ್ಲಿ ಇನ್ ದ ಇಯರ್ 1826 1826ರಲ್ಲಿ ಒಂದು ಒಪ್ಪಂದವಾಗುತ್ತೆ. ಆ ಒಂದು ಒಪ್ಪಂದವನ್ನು ನಾವು ಟ್ರೀಟಿ ಆಫ್ ಎಂಡಾಬೋ ಅಂತ ಕರಿತೇವೆ. ಸೊ ಈ ಒಂದು ಟ್ರೀಟಿ ಆಫ್ ಎಂಡಾಬೋ ಅಥವಾ ಎಂಡಾಬೋ ಒಪ್ಪಂದ ಏನಿರುತ್ತೆ, ಸೊ ಈ ಒಂದು ಒಪ್ಪಂದದ ಪ್ರಕಾರ ಆ ಒಂದು ಪ್ರಾಂತ್ಯವನ್ನ ಬ್ರಿಟಿಷ್ ಆಳ್ವಿಕೆಗೆ ಅವರು ಬಿಟ್ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮಗೆ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ ಟ್ರೀಟಿ ಆಫ್ ಎಂಡಾಬೋ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಅಹೋಮ್ ಸಾಮ್ರಾಜ್ಯವನ್ನ ಬ್ರಿಟಿಷರ ಆಳ್ವಿಕೆಗೆ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಅಹೋಮ್ ಕಿಂಗ್ಡಮ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಜ್ಯೂಸ್ ಬಾಹ್ಯಾಕಾಶ ನೌಕೆಯ ಪ್ರಾಥಮಿಕ ಧ್ಯೇಯ ಯಾವುದು? ಸೊ ವಾಟ್ ಇಸ್ ದ ಪ್ರೈಮರಿ ಮಿಷನ್ ಆಫ್ ಜ್ಯೂಸ್ ಸ್ಪೇಸ್ ಕ್ರಾಫ್ಟ್? ಸೊ ಈ ಜ್ಯೂಸ್ ಸ್ಪೇಸ್ ಕ್ರಾಫ್ಟ್ ಅನ್ನ ಯಾವ ಕಾರಣಕ್ಕಾಗಿ ಉಡಾವಣೆ ಮಾಡಿದ್ದರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುರುಗ್ರಹದ ಹಿಮಾವೃತ ಚಂದ್ರಗಳನ್ನ ಅಧ್ಯಯನ ಮಾಡಲು ಅಥವಾ ಟು ಸ್ಟಡಿ ಜುಪಿಟರ್ಸ್ ಐಸಿ ಮೂನ್ಸ್. ಅಂದ್ರೆ ನಮಗೆ ಗೊತ್ತಿರತಕ್ಕಂಥ ಒಂದು ಗ್ರಹ ಗುರುಗ್ರಹ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿರ್ತಕ್ಕಂಥ ಚಂದ್ರರು ಈ ಒಂದು ಐಸ್ ನಿಂದ ಆವೃತವಾಗಿರ್ತಕ್ಕಂಥ ಚಂದ್ರಗಳಾಗಿರ್ತವೆ. ಸೊ ಅವುಗಳನ್ನ ಅಧ್ಯಯನ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಜ್ಯೂಸ್ ಅಂತ ಕರಿತೇವೆ. ಹಾಗಿದ್ರೆ ಈ ಜ್ಯೂಸ್ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು? ಯಾಕಂದ್ರೆ ಇದನ್ನ ಲಾಂಚ್ ಮಾಡಿ ಬಹಳ ದಿನಗಳಾಗಿದೆ. ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದೊಂದು ಯುನೀಕ್ ರೀಸನ್ಗೆ ಮತ್ತೊಮ್ಮೆ ಇದು ಸುದ್ದಿಯಲ್ಲಿರುತ್ತೆ. ಆ ಯುನೀಕ್ ರೀಸನ್ ಏನು ಅಂದ್ರೆ, ಸೊ ಈ ಮ್ಯಾಪ್ ನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ನಾವು ಮೂನ್ ಅಥವಾ ನಮ್ಮ ಚಂದ್ರನನ್ನ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ನಾವು ನಮ್ಮ ಭೂಮಿಯನ್ನ ನೋಡಬಹುದಾಗಿರುತ್ತೆ. ಸೊ ಈ ಕಡೆ somewhere ನಾವು ಜುಪಿಟರ್ ಅನ್ನ ನೋಡಬಹುದಾಗಿರುತ್ತೆ. ಇಮ್ಯಾಜಿನ್. ಸೊ ಹಿಯರ್ ವಿ ಹ್ಯಾವ್ ಮೂನ್, ಹಿಯರ್ ವಿ ಹ್ಯಾವ್ ಅರ್ತ್ ಅಂಡ್ ಹಿಯರ್ somewhere in the space we have Jupiter. ಸೊ ಈಗ ಜ್ಯೂಸ್ ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇಮ್ಯಾಜಿನ್ ಜ್ಯೂಸ್ ಸ್ಪೇಸ್ ಕ್ರಾಫ್ಟ್ ಅನ್ನ ಭೂಮಿಯಿಂದ ಈ ಪಾಯಿಂಟ್ ಗೆ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ ಇಟ್ ಸ್ಟಾರ್ಟ್ಸ್ ಕಮಿಂಗ್ ಬ್ಯಾಕ್, ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ಮೂನ್. ಸೊ ಚಂದ್ರನ ಕಡೆಗೆ ಅದು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ಚಂದ್ರನಿಗೆ ಹತ್ತಿರ ಬರುತ್ತೆ ಅದು ಚಂದ್ರನ ಗ್ರಾವಿಟೇಷನಲ್ ಪುಲ್ ಏನಿರುತ್ತೆ ಅಥವಾ ಗುರುತ್ವಾಕರ್ಷಣ ಶಕ್ತಿ ಏನಿರುತ್ತೆ ಆ ಶಕ್ತಿಯಿಂದ ಅದರ ಸ್ಪೀಡ್ ಅಥವಾ ವೇಗ ಹೆಚ್ಚಾಗುತ್ತೆ. ಸೊ ನಮಗೆ ತಿಳಿದಿರೋ ಹಾಗೆ ಸೊ ಯಾವುದೇ ಒಂದು ವಸ್ತುವಿನ ವೇಗ ಗುರುತ್ವಾಕರ್ಷಣ ಶಕ್ತಿ ಬಂದಾಗ ಅದು ಹೆಚ್ಚಿನ ವೇಗದಲ್ಲಿ ಚಲಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದೇ ರೀತಿ ಒಂದು ಜ್ಯೂಸ್ ಸ್ಪೇಸ್ ಕ್ರಾಫ್ಟ್ ಕೂಡ ಚಂದ್ರನ ಗ್ರಾವಿಟೇಷನಲ್ ಇನ್ಫ್ಲೂಯೆನ್ಸ್ ಇಂದ ಅತ್ಯಂತ ವೇಗವಾಗಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಾದ್ಮೇಲೆ ಚಂದ್ರನಿಂದ ಫ್ಲೈ ಬೈ ಆಗುತ್ತೆ, ಅಂದ್ರೆ ಅದರ ಪಕ್ಕದಲ್ಲಿ ವೇಗವಾಗಿ ಫ್ಲೈ ಬೈ ಆಗುತ್ತೆ. ಸೊ ಫ್ಲೈ ಬೈ ಆದ ನಂತರ
ಇಟ್ ಕಮ್ಸ್ ಇನ್ ಟು ದಿ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟೇಷನಲ್ ಪುಲ್ ಆಫ್ ದಿ ಅರ್ತ್, ಅಂದ್ರೆ ಭೂಮಿಯ ಗುರುತ್ವಾಕರ್ಷಣ ಪ್ರಭಾವಕ್ಕೆ ಮತ್ತೊಮ್ಮೆ ಒಳಗಾಗುತ್ತೆ. ಸೊ ಈ ಒಂದು ಗುರುತ್ವಾಕರ್ಷಣ ಶಕ್ತಿಯಿಂದ ಮತ್ತೊಮ್ಮೆ ಅದು ಇನ್ನೂ ವೇಗವಾಗಿ ಚಲಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದು ನಮ್ಮ ಭೂಮಿಯ ಸಮೀಪಕ್ಕೆ ಬಂದು ಇಲ್ಲಿ ಸ್ಲಿಂಗ್ ಶಾಟ್ ಅಂತ ಕರಿತೇವೆ. ಅಂದ್ರೆ ಆ ಆರ್ಬಿಟ್ ಇಂದ ಅದು ಈ ಒಂದು ಜುಪಿಟರ್ನ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಸ್ಟ್ರಾಟಜಿಯನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಥವಾ ಇದರ ವಿಶೇಷತೆ ಏನು ಅಂದ್ರೆ, ಈ ಒಂದು ವಸ್ತುಗಳ ಅಂದ್ರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಎರಡು ವಸ್ತುಗಳ ಗುರುತ್ವಾಕರ್ಷಣ ಶಕ್ತಿಯನ್ನ ಬಳಸಿಕೊಂಡು ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಉದಾಹರಣೆ ಇದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದೊಂದು ವಿಶೇಷವಾಗಿರ್ತಕ್ಕಂಥ ಲಾಂಚ್ ಅಂತ ಹೇಳ್ಬೋದಾಗಿರುತ್ತೆ. ಆ ಎರಡು ಗ್ರಾವಿಟೇಷನಲ್ ಪುಲ್ಸ್ ಯಾವ್ದು ಅಂದ್ರೆ, ಒಂದು ಒನ್ ಈಸ್ ರಿಲೇಟೆಡ್ ಟು ಮೂನ್ ಅಂಡ್ ಅದರ್ ಈಸ್ ರಿಲೇಟೆಡ್ ಟು ಅರ್ತ್. ಸೊ ಈ ರೀತಿ ಎರಡು ವಸ್ತುಗಳ ಗ್ರಾವಿಟೇಷನಲ್ ಪುಲ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಉದಾಹರಣೆಯನ್ನ ನಾವು ಈ ಒಂದು ಜೂಸ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಜೂಸ್ ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ವತಿಯಿಂದ ಸೊ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಪರ್ಫಾರ್ಮ್ ಅ ಗ್ರೌಂಡ್ ಬ್ರೇಕಿಂಗ್ ಮೆನವರ್ ಟುವರ್ಡ್ಸ್ ದಿ ಜರ್ನಿ ಆಫ್ ಟುವರ್ಡ್ಸ್ ದಿ ಜುಪಿಟರ್, ಅಂದ್ರೆ ಗುರುಗ್ರಹದ ಕಡೆಗೆ ಆ ಒಂದು ಜರ್ನಿ ಏನಿರುತ್ತೆ, ಆ ಒಂದು ಜರ್ನಿಯ ಸಮಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಕುಶಲತೆ ಅಥವಾ ಮೆನವೀರ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ವಾಸ್ ಲಾಂಚ್ಡ್ ಇನ್ ಏಪ್ರಿಲ್ 2023, ಏಪ್ರಿಲ್ 2023ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಇಟ್ಸ್ ಮಿಷನ್ ಇಸ್ ಟು ಎಕ್ಸ್ಪ್ಲೋರ್ ಜುಪಿಟರ್ಸ್ ಐಸಿ ಮೂನ್. ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಕ್ವೆಶನ್, ಸೊ ಜುಪಿಟರ್ ನಲ್ಲಿರ್ತಕ್ಕಂಥ ಐಸಿ ಮೂನ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಜುಪಿಟರ್ ನಲ್ಲಿರ್ತಕ್ಕಂಥ ಐಸಿ ಮೂನ್ಗಳು ಯಾವ್ದು ಅಂದ್ರೆ, ಒಂದು ಗ್ಯಾನಿಮೇಡ, ಒಂದು ಕ್ಯಾಲೆಸ್ಟೋ, ಮತ್ತೆ ಇನ್ನೊಂದನ್ನ ಯುರೋಪಾ ಅಂತ ನಾವೇನ್ ಹೇಳ್ತೇವೆ. ಸೊ ಈ ಒಂದು ಮೂನ್ಸ್ ಏನಿದಾವೆ ಅದರಲ್ಲಿ ಲೈಫ್ ಪಾಸಿಬಲ್ ಇದೆಯಾ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥ ಕಾರಣದಿಂದ ಈ ಒಂದು ಜೂಸ್ ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಫ್ಲೈ ಬೈ ಅಥವಾ ಹಿಸ್ಟಾರಿಕಲ್ ಫ್ಲೈ ಬೈ ಅನ್ನ ಮಾಡುತ್ತೆ. ಸೊ ಅದೇನು ಅಂದ್ರೆ, ಇಟ್ ಪರ್ಫಾರ್ಮ್ಸ್ ಅ ಡಬಲ್ ಗ್ರಾವಿಟಿ ಅಸಿಸ್ಟ್ ಫ್ಲೈ ಬೈ ಆಫ್ ದಿ ಮೂನ್ ಅಂಡ್ ದಿ ಅರ್ತ್. ಸೊ ನಾನು ಚಿತ್ರದಲ್ಲಿ ತೋರಿಸಿದ ಹಾಗೆ ಇದು ಚಂದ್ರ ಮತ್ತು ಭೂಮಿಯ ಎರಡರ ಗುರುತ್ವಾಕರ್ಷಣ ಶಕ್ತಿಯನ್ನ ಉಪಯೋಗಿಸಿಕೊಂಡು ಫ್ಲೈ ಬೈ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಫ್ಲೈ ಬೈ ಅಂದ್ರೆ ನೆನ್ಪಿಟ್ಕೊಳ್ಳಿ, ಫ್ಲೈ ಬೈ ಅಂದ್ರೆ ಆ ಗ್ರಹಕ್ಕೆ ಅದು ರೀಚ್ ಆಗೋದಿಲ್ಲ, ಅದರ ಪಕ್ಕದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಫ್ಲೈ ಬೈ ಅಂತ ಕರಿತೇವೆ. ಸೊ ಇದು ಮೂನ್ ಮತ್ತೆ ಅರ್ತ್, ಸೊ ಎರಡರ ಪಕ್ಕದಲ್ಲಿ ಹಾದು ಹೋಗುವ ಮುಖಾಂತರ ಡ್ಯೂ ಟು ದ ಗ್ರಾವಿಟೇಷನಲ್ ಪುಲ್ ಏನಾಗುತ್ತೆ ಅಂದ್ರೆ ಅದರ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಸ್ಪೀಡ್ ನ ಮುಖಾಂತರ ಅದು ಗುರುಗ್ರಹದ ಕಡೆಗೆ ಚಲಿಸ್ತಕ್ಕಂಥ ಒಂದು ವಿಧಾನವನ್ನ ಮೊಟ್ಟ ಮೊದಲ ಬಾರಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ, ವಿ ಕ್ಯಾನ್ ಸೇವ್ ದ ಫ್ಯೂಯಲ್, ಅಂದ್ರೆ ಇಂಧನವನ್ನ ನಾವು ಉಳಿಸಬಹುದಾಗಿರುತ್ತೆ. ಅಂಡ್ ಹೆಲ್ಪ್ ಪ್ರೊಪೆಲ್ ದ ಸ್ಪೇಸ್ ಕ್ರಾಫ್ಟ್ ಟುವರ್ಡ್ಸ್ ದ ಜುಪಿಟರ್. ಸೊ ಇದರಿಂದ ಜುಪಿಟರ್ ಕಡೆಗೆ ಅತ್ಯಂತ ವೇಗವಾಗಿ ಚಲಿಸಲಿಕ್ಕೆ ಸೊ ಇದು ಅನುಕೂಲವಾಗ್ತಕ್ಕಂಥ ಒಂದು ಸ್ಲಿಂಗ್ ಶಾಟ್ ಆಗಿರುತ್ತೆ. ಸೊ ಟೆಕ್ನಿಕಲ್ ಡೀಟೇಲ್ಸ್ ಅಥವಾ ಈ ತರ ತಾಂತ್ರಿಕವಾಗಿರ್ತಕ್ಕಂಥ ಒಂದು ವಿವರಗಳನ್ನ ನಾವು ನೋಡೋದಾದ್ರೆ, ಸೊ ಇಟ್ ಪಾಸಸ್ 750 ಕಿಲೋಮೀಟರ್ಸ್ ಅಬೋವ್ ದಿ ಮೂನ್, ಅಂದ್ರೆ ಚಂದ್ರ ಏನಿರುತ್ತೆ, ಸೊ ಚಂದ್ರನಿಗೆ 750 ಕಿಲೋಮೀಟರ್ ದೂರದಲ್ಲಿ ಇದು ಚಲಿಸುತ್ತೆ. ಅದಾದ್ಮೇಲೆ ಇದು ಭೂಮಿಯ ಹತ್ತಿರದಲ್ಲಿ ಚಲಿಸ್ತಕ್ಕಂಥದ್ದನ್ನ ನೆಕ್ಸ್ಟ್ ಡೇ ಅಂದ್ರೆ ನಂತರದ ದಿನದಲ್ಲಿಯೇ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಅವರ್ ಸ್ಪೇಸ್ ಕ್ರಾಫ್ಟ್ ವಿಲ್ ಯೂಸ್ ಡಬಲ್ ಗ್ರಾವಿಟಿ ಅಸಿಸ್ಟ್ ಫ್ರಮ್ ಬೋತ್ ದಿ ಮೂನ್ ಅಂಡ್ ದಿ ಅರ್ತ್. ಸೊ ಆಸ್ ವಿ ಆರ್ ಡಿಸ್ಕಸಿಂಗ್ ಸೋ ಫಾರ್, ಸೊ ಇದೇ ಪ್ರಪ್ರಥಮ ಬಾರಿಗೆ ಚಂದ್ರ ಮತ್ತು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗಳನ್ನ ಉಪಯೋಗಿಸಿಕೊಂಡು ಫ್ಲೈ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಸ್ಪೇಸ್ ಕ್ರಾಫ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಜರ್ನಿ ಆಫ್ ಜುಪಿಟರ್ ಅನ್ನ ನಾವು ನೋಡೋದಾದ್ರೆ, ಸೊ ಜೂಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಅರೈವ್ ಆನ್ ಜುಪಿಟರ್ ಇನ್ ಜುಲೈ 2031. ಸೊ ಎಷ್ಟು ವೇಗವಾಗಿ ಚಲಿಸಿದರೂ ಕೂಡ ಇದು ಜುಪಿಟರ್ನ ತಲುಪುವ ವೇಳೆಗೆ 2031ನೇ ವರ್ಷ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಡ್ಯೂ ಟು ದಿ ಲಿಮಿಟೇಷನ್ಸ್ ಆಫ್ ದಿ ಲಾಂಚ್ ವೆಹಿಕಲ್. ಸೊ ಈ ಒಂದು ಉಡಾವಣಾ ವಾಹನದಲ್ಲಿ ಇರ್ತಕ್ಕಂಥ ಲಿಮಿಟೇಷನ್ಸ್ ಏನಿದ್ದಾವೆ, ಸೊ ಇಟ್ ರಿಕ್ವೈರ್ಸ್ ಗ್ರಾವಿಟೇಷನಲ್ ಅಸಿಸ್ಟ್ ಟು ರೀಚ್ ಇಟ್ಸ್ ಡೆಸ್ಟಿನೇಷನ್. ಅಂದ್ರೆ ಸೊ ಈ ಒಂದು ಗುರುತ್ವಾಕರ್ಷಣ ಶಕ್ತಿಯನ್ನ ಉಪಯೋಗಿಸಿಕೊಳ್ಳದಿದ್ದರೆ ಆ ಒಂದು ಉಡಾವಣಾ ವಾಹನಕ್ಕೆ ಅಷ್ಟೊಂದು ಸಾಮರ್ಥ್ಯ ಇಲ್ಲದಿರುವ ಕಾರಣದಿಂದ ಸೊ ಈ ಒಂದು ಟೆಕ್ನಿಕ್ ಅನ್ನ ಇಲ್ಲಿ ಬಳಕೆ ಮಾಡ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಇಟಲಿಯಲ್ಲಿ ಪ್ರಸ್ತುತ ಎಷ್ಟು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನ ಹೊಂದಿದೆ? ಸೊ ಹೌ ಮೆನಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಡಸ್
ಇಟಲಿ ಹ್ಯಾವ್ ಕರೆಂಟ್ಲಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 60 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ನಾವು ಇಟಲಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಟಲಿಗೆ ಸಂಬಂಧಪಟ್ಟಂತೆ ನಾವು ಯುನೆಸ್ಕೋ ಹೆರಿಟೇಜ್ ಸೈಟ್ಗಳ ಬಗ್ಗೆ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ 2 ರೀಸನ್ಸ್ ಇದ್ದಾವೆ. ಫಸ್ಟ್ ರೀಸನ್ ಏನು ಅಂದರೆ, ಏನ್ಷಿಯಂಟ್ ರೋಮನ್ ಅಪ್ಪಿಯನ್ ವೇ ಅಂತ ಕರಿತೇವೆ. ಅಪ್ಪಿಯನ್ ವೇ ಅಂದರೆ, ಸೊ ಅಪ್ಪಿಯನ್ ಅಂತಕ್ಕಂಥದ್ದು ವ್ಯಕ್ತಿಯ ಹೆಸರು, ವೇ ಅಂದರೆ ದಾರಿ ಅಂತ ಹೇಳ್ತೇವೆ. ಸೊ ಈ ಒಂದು ರೋಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದಾರಿ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಇಸ್ ನಾಟ್ ಅ ಹೈವೇ, ಇಟ್ ಇಸ್ ಅ ವೆರಿ ಸ್ಮಾಲ್ ರೋಡ್ ಆಗಿರುತ್ತೆ. ಸೊ ಇದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಥವಾ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಕಾರಣದಿಂದ ಯುನೆಸ್ಕೋ ಪಟ್ಟಿಗೆ ಸೇರಿರ್ತಕ್ಕಂಥ ಇಟಲಿಯ 60ನೇ ತಾಣವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಯಾಕೆ ನಾವು ಇಟಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸ್ಥಳದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಇಟಲಿ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಯುನೆಸ್ಕೋ ಹೆರಿಟೇಜ್ ಸೈಟ್ಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನು ನಾವು ರೋಮನ್ ಅಪ್ಪಿಯನ್ ವೇ ಅಂತ ಕರಿತೇವೆ. ಸೊ ಈ ಒಂದು ವೇ ಏನಿದೆ, ಸೊ ಇಟಲಿಯಿಂದ ಯುನೆಸ್ಕೋಗೆ ಸೇರಿರ್ತಕ್ಕಂಥ 60th ಎಂಟ್ರಿ ಅಥವಾ 60ನೇ ತಾಣವಾಗಿ ರೆಕಗ್ನೈಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇಟಲಿಯಲ್ಲಿ ಈಗ ಹೈಯೆಸ್ಟ್ ನಂಬರ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಅಪ್ಪಿಯನ್ ವೇ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಕನ್ಸ್ಟ್ರಕ್ಟೆಡ್ ಇನ್ 312 BC, ಸೊ 312 BC ಯಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತೆ. ಸೊ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಯ ಹೆಸರು ಅಪ್ಪಿಯಸ್ ಕ್ಲಾಡಿಯಸ್ ಕೇಕಸ್ ಅಂತ ಕರಿತೇವೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ರಸ್ತೆಗೆ ಅಪ್ಪಿಯಸ್ ವೇ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಸ್ತೆಯನ್ನ ಆ ಕಾಲದಲ್ಲಿ ಏನಂತ ಕರೀತಾ ಇದ್ರು ಅಂದ್ರೆ, ಕ್ವೀನ್ ಆಫ್ ರೋಡ್ಸ್ ಅಥವಾ ರಸ್ತೆಗಳ ರಾಣಿ ಅಂತ ಆ ಕಾಲದಲ್ಲಿ ಕರೀತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ರಸ್ತೆ ಎಷ್ಟು ಕಿಲೋಮೀಟರ್ ಇದೆ, ಯಾವ ಯಾವ ಪ್ರದೇಶಗಳನ್ನ ಕನೆಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ಸೊ ಕನೆಕ್ಟ್ ರೋಮ್ ಟು ದಿ ಸದರ್ನ್ ರೀಜನ್ಸ್ ಆಫ್ ದಿ ಇಟಲಿ. ಸೊ ರೋಮ್ ಅನ್ನ ಇಟಲಿಯ ಸದರ್ನ್ ಅಥವಾ ದಕ್ಷಿಣದ ಭಾಗಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಅದರ ಜೊತೆಗೆ ಫೆಸಿಲಿಟೇಟಿಂಗ್ ಮಿಲಿಟರಿ, ಟ್ರೇಡ್ ಅಂಡ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಅಂದ್ರೆ ಆ ಒಂದು ಸೈನ್ಯ ಪದ್ಧತಿ ಇರ್ಬೋದು, ವ್ಯಾಪಾರಕ್ಕಿರ್ಬೋದು, ಮತ್ತೆ ಕೃಷಿ ಚಟುವಟಿಕೆಗಳಿಗೆ ಸೊ ಇದನ್ನ ಅತ್ಯಂತ ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದ್ದ ಒಂದು ರಸ್ತೆ ಇದಾಗಿರುತ್ತೆ. ಸೊ ಈ ಒಂದು ರಸ್ತೆಯ ಒಟ್ಟು ಕಿಲೋಮೀಟರ್ ಎಷ್ಟಿರುತ್ತೆ ಅಂದ್ರೆ 800 ಕಿಲೋಮೀಟರ್. ಸೊ ದಿಸ್ ಇಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ಹಿಯರ್. ಸೊ ಇದು ಚಿಕ್ಕದಾಗಿರ್ತಕ್ಕಂಥ ರಸ್ತೆ ಅಲ್ಲ, 800 ಕಿಲೋಮೀಟರ್ ಉದ್ದದಲ್ಲಿರ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಇಟ್ ಸ್ಟಾರ್ಟ್ಸ್ ಇನ್ ರೋಮ್, ಎಕ್ಸ್ಟೆಂಡ್ಸ್ ಟು ಬ್ರಿಂಡಿಸಿ ಇನ್ ಸೌತ್ ಈಸ್ಟರ್ನ್ ಇಟಲಿ. ಅಂದ್ರೆ ಇದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ರೋಮ್ ನಲ್ಲಿ ಪ್ರಾರಂಭವಾಗ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದು ಆಗ್ನೇಯ ಇಟಲಿಯಲ್ಲಿ ಬ್ರಿಂಡಿಸಿ ಅಂತ ಒಂದು ಪ್ರದೇಶ ಇರುತ್ತೆ. ಸೊ ಅಲ್ಲಿ ಎಂಡ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇಟಲಿಯ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ ಇಟಲಿಯ ಕ್ಯಾಪಿಟಲ್ ಸಿಟಿಯನ್ನ ನಾವು ರೋಮ್ ಅಂತ ಕರಿತೇವೆ. ಅಲ್ಲೇ ನಾವು ವ್ಯಾಟಿಕನ್ ಸಿಟಿಯನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇಟಲಿಯ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ, ಸೊ ವಿ ಕ್ಯಾನ್ ಸಿ ಫ್ರಾನ್ಸ್ ಹಿಯರ್, ದೆನ್ ವಿ ಹ್ಯಾವ್ ಸ್ವಿಟ್ಜರ್ಲ್ಯಾಂಡ್, ದೆನ್ ವಿ ಹ್ಯಾವ್ ಆಸ್ಟ್ರಿಯಾ, ಅದಾದ್ಮೇಲೆ ಸ್ಲೋವೇನಿಯಾವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟಲಿಯಲ್ಲಿ ತುಂಬಾ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದಿದ್ದು ಪೋ ರಿವರ್. ಸೊ ಈ ಪೋ ರಿವರ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಅದು ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಅಂತಕ್ಕಂಥ ವಿಷಯಗಳನ್ನ ನಾವು ಸುದ್ದಿಯಲ್ಲಿ ನೋಡಿರ್ತೇವೆ. ಸೊ ಈ ಪೋ ರಿವರ್ ಬಗ್ಗೆ ನಮಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ನಾವಿವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಅಪ್ಪಿಯನ್ ವೇ ಏನಿದೆ, ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ರೋಮ್ ನಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಭಾಗದಲ್ಲಿ ಬ್ರಿಂಡಿಸಿ ಅಂತಕ್ಕಂಥ ಒಂದು ಪ್ರದೇಶ ಏನಿದೆ, ಸೊ ಆ ಪ್ರದೇಶಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಒಂದು ರಸ್ತೆಯನ್ನ ನಾವು ಅಪ್ಪಿಯನ್ ವೇ ಅಂತ ಕರಿತೇವೆ. ಸೊ ಇದು ಈಗ ಯುನೆಸ್ಕೋಗೆ ಸೇರಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯುನೆಸ್ಕೋ ಬ್ರೆಡ್ಸ್ ಆಫ್ ದಿ ಕ್ರಿಯೇಟಿವ್ ಸಿಟೀಸ್ ಉಪಕ್ರಮಕ್ಕಾಗಿ CK ಫೌಂಡೇಶನ್ ಒಂದಿಗೆ ಯಾವ ನಗರವು ಪಾಲುದಾರಿಕೆ ಹೊಂದಿದೆ? ಸೊ ವಿಚ್ ಸಿಟಿ ಪಾರ್ಟ್ನರ್ಡ್ ವಿತ್ CK ಫೌಂಡೇಶನ್ ಫಾರ್ ದಿ ಯುನೆಸ್ಕೋ ಬ್ರೆಡ್ಸ್ ಆಫ್ ದಿ ಕ್ರಿಯೇಟಿವ್ ಸಿಟೀಸ್ ಇನಿಷಿಯೇಟಿವ್? ಸೊ ನಾನು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆಯಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂದ್ರೆ, ಸೊ ಯುನೆಸ್ಕೋದವರು ಈಗ ಈ ಒಂದು ತಾಣಗಳನ್ನ ಹೇಗೆ ರೆಕಗ್ನೈಸ್ ಮಾಡ್ತಾರೆ, ಅದೇ ರೀತಿ ಪ್ರಪಂಚದಾದ್ಯಂತ ಸ್ಟೇಪಲ್ ಫುಡ್ ಆಗಿ, ಅಂದ್ರೆ ಕೆಲವೊಂದು ರಾಷ್ಟ್ರಗಳಲ್ಲಿ ಸ್ಟೇಪಲ್ ಫುಡ್ ಆಗಿ ತಿಂತಕ್ಕಂಥ ಈ ಒಂದು ಬ್ರೆಡ್ಗಳಿಗೂ ಕೂಡ ಈ ಒಂದು ಮಾನ್ಯತೆಯನ್ನು ಕೊಡುತ್ತೆ. ಹಾಗಿದ್ರೆ ಈ ರೀತಿಯ ಮಾನ್ಯತೆಯನ್ನ ಕೊಡ್ಲಿಕ್ಕೆ ಸೊ ನಾವು CK ಫೌಂಡೇಶನ್ ವತಿಯಿಂದ ಈ ಮಾನ್ಯತೆಯನ್ನ ಕೊಡ್ತಾರೆ. ಹಾಗಿದ್ರೆ ಯಾವ ನಗರದೊಂದಿಗೆ ಈ ಒಂದು ಮಾನ್ಯತೆಯನ್ನ ಕೊಡ್ಲಿಕ್ಕೆ ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರಿಕೆಯನ್ನ ಯುನೆಸ್ಕೋ ಹೊಂದಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಆ ನಗರವನ್ನ ನಾವು ಟಕ್ಸನ್ ಸಿಟಿ ಅಂತ ಕರಿತೇವೆ. ಸೊ ಈ ಒಂದು ಟಕ್ಸನ್ ನಗರದ ಒಂದು ಪಾಲುದಾರಿಕೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಾವು ಯುನೆಸ್ಕೋಸ್ ಬ್ರೆಡ್ಸ್ ಆಫ್ ಕ್ರಿಯೇಟಿವ್
ಕ್ರಿಯೇಟಿವ್ ಸಿಟೀಸ್ ಅಂತ ಕರಿತೇವೆ. ಸೊ ಈ ಒಂದು ಯುನೆಸ್ಕೋ ಬ್ರೆಡ್ಸ್ ಆಫ್ ಕ್ರಿಯೇಟಿವ್ ಸಿಟೀಸ್ ಏನಿರ್ತವೆ, ಸೊ ಇದು ಪ್ರಪಂಚದಲ್ಲೇ ಈ ಒಂದು ವಿಶೇಷವಾದ ಬ್ರೆಡ್ಗಳ ತಯಾರಿಕೆ ಏನಿರುತ್ತೆ, ಸೊ ಆ ಒಂದು ನಗರಗಳನ್ನ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ನಾವು ಯಾಕೆ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ 3 ಟ್ರೆಡಿಷನಲ್ ಬ್ರೆಡ್ ಮೇಕಿಂಗ್ ಸಿಟೀಸ್ ಏನಿರ್ತವೆ, ಆ 3 ನಗರಗಳನ್ನ ಈಗ ಈ ಒಂದು ಪಟ್ಟಿಗೆ ಸೇರಿಸಿರುವ ಕಾರಣದಿಂದ ಸೊ ಈ ಒಂದು ಯುನೆಸ್ಕೋ ಕ್ರಿಯೇಟಿವ್ ಬ್ರೆಡ್ ಸಿಟೀಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಮೊದಲನೇದನ್ನ ನಾವು ಕ್ಲೈಜಾ ಫ್ರಮ್ ಬುರಾದ್ಯಾದ್ ಅಂತ ಕರಿತೇವೆ. ಸೊ ಬುರೈಡಾದಿಂದ ಕ್ಲೈಜಾ ಅಂತಕ್ಕಂಥದ್ದು ಬ್ರೆಡ್ ಹೆಸರಾಗಿರುತ್ತೆ. ಬುರೈಡಾ ಅಂತಕ್ಕಂಥದ್ದು ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಪ್ರದೇಶದಲ್ಲಿ ತಯಾರಿ ಮಾಡ್ತಕ್ಕಂಥ ಬ್ರೆಡ್ ಸ್ವೀಟ್ ಬಿಸ್ಕೆಟ್ ಮೇಡ್ ವಿತ್ ಡೇಟ್ ಮೊಲಾಸಸ್ ಅಂತ ಕರಿತೇವೆ. ಅಂದ್ರೆ ಖರ್ಜೂರದ ಕಾಕಂಬಿಯಿಂದ ಮಾಡಿರ್ತಕ್ಕಂಥ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಸಿಹಿ ಬಿಸ್ಕತ್ ಆಗಿರುತ್ತೆ. ಇಟ್ ಈಸ್ ಪಾರ್ಟ್ ಆಫ್ ಕಾಸಿಮ್ ರೀಜನ್ಸ್ ಟ್ರೆಡಿಷನಲ್ ಫಾರ್ ಓವರ್ ಅ ಸೆಂಚುರಿ, ಅಂದ್ರೆ ಒಂದು ಶತಮಾನದಿಂದ ಸೊ ಅಲ್ಲಿರ್ತಕ್ಕಂಥ ಒಂದು ಕಾಸಿಮ್ ಪ್ರದೇಶ ಅಂತ ನಾವೇನು ಹೇಳ್ತೇವೆ, ಸೊ ಅದರ ಸಂಪ್ರದಾಯದ ಭಾಗವಾಗಿ ಈ ಬ್ರೆಡ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎರಡನೇದನ್ನ ನಾವು ಅಲ್ ಕುಬ್ಸ್ ಅಲ್ ಹಮರ್ ಫ್ರಮ್ ಅಲ್ ಹಾಸಾ ಅಂತ ಕರಿತೇವೆ. ಸೊ ಅಲ್ ಹಾಸಾ ಅಂತಕ್ಕಂಥದ್ದು ಒಂದು ಪ್ರದೇಶವಾಗಿರುತ್ತೆ. ಅಲ್ ಕುಬ್ಸ್ ಅಲ್ ಅಹಮರ್ ಅಂತಕ್ಕಂಥದ್ದು ಅದು ಬ್ರೆಡ್ ನ ಒಂದು ವಿಧವಾಗಿರುತ್ತೆ. ಸೊ ಈ ಬ್ರೆಡ್ಗೆ ರೆಡ್ ಬ್ರೆಡ್ ಅಥವಾ ಡೇಟ್ ಬ್ರೆಡ್ ಅಂದ್ರೆ ಖರ್ಜೂರದ ಬ್ರೆಡ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಇದಕ್ಕೆ ಇರತಕ್ಕಂಥ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ, ಎಕನಾಮಿಕ್ ಸಿಂಬಲ್ ಫಾರ್ ಅಲ್ ಆಸಾ ರೀಜನ್, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಅಲ್ ಆಸಾ ರೀಜನ್ ಅಂತ ನಾವೇನು ಹೇಳ್ತೇವೆ, ಸೊ ಅದಕ್ಕೆ ಸಾಂಸ್ಕೃತಿಕ ಮತ್ತು ಆರ್ಥಿಕ ಸಂಕೇತವಾಗಿ ಈ ಒಂದು ಬ್ರೆಡ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೂರನೇದನ್ನ ನಾವು ಅಲ್ ಮಾಲಾ ಬ್ರೆಡ್ ಫ್ರಮ್ ತೈಫ್ ಅಂತ ಕರಿತೇವೆ. ಅಂದ್ರೆ ತೈಫ್ ನಿಂದ ಅಲ್ ಮಾಲಾ ಬ್ರೆಡ್ ಅಂತ ಕರಿತೇವೆ. ತೈಫ್ ಅಂತಕ್ಕಂಥದ್ದು ರೀಜನ್ ಆಗಿರುತ್ತೆ. ಅಲ್ ಮಾಹಾ ಬ್ರೆಡ್ ಅಂತಕ್ಕಂಥದ್ದು ಅಲ್ಲಿ ತಯಾರಿ ಮಾಡ್ತಕ್ಕಂಥ ಬ್ರೆಡ್ ಆಗಿರುತ್ತೆ. ಇಟ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಬ್ರೆಡ್ಸ್, ಅಂದ್ರೆ ಅತ್ಯಂತ ಸೌದಿ ಅರೇಬಿಯಾದಲ್ಲಿ ಅತ್ಯಂತ ಹಳೇದಾಗಿರ್ತಕ್ಕಂಥ ಒಂದು ಬ್ರೆಡ್ ಆಗಿರುತ್ತೆ. ರಿಚ್ ಕಲಿನರಿ ಹೆರಿಟೇಜ್ ಆಫ್ ತೈಫ್, ಅಂದ್ರೆ ಅಲ್ಲಿರ್ತಕ್ಕಂಥ ತೈಫ್ ಜನಾಂಗದ ಶ್ರೀಮಂತ ಪಾಕಶಾಲೆಯ ಪರಂಪರೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, selected for their use as the local ingredients, ಅಂದ್ರೆ ಅವರು ಇದನ್ನ ಸ್ಥಳೀಯವಾಗಿ ಸಿಗ್ತಕ್ಕಂಥ ಪದಾರ್ಥಗಳಿಂದ ತಯಾರಿ ಮಾಡುವುದರಿಂದ ಸೊ ಇದು ವಿಶೇಷವಾಗಿ ಇದನ್ನ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯುನೆಸ್ಕೋ ಬ್ರೆಡ್ಸ್ ಆಫ್ ದಿ ಕ್ರಿಯೇಟಿವ್ ಸಿಟೀಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ಇನಿಷಿಯೇಟಿವ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ CK ಫೌಂಡೇಶನ್ ಅಂತ ಕರಿತೇವೆ. ಸೊ ಯಾರ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಟಕ್ಸಾನ್ ಯುನೆಸ್ಕೋ ಸಿಟಿ ಆಫ್ ಗ್ಯಾಸ್ಟ್ರೋನಮಿ, ಅಂದ್ರೆ ಯುನೆಸ್ಕೋ ಸಿಟಿ ಆಫ್ ಗ್ಯಾಸ್ಟ್ರೋನಮಿ. ಸೊ ಯುನೆಸ್ಕೋ ಸಿಟಿ ಆಫ್ ಗ್ಯಾಸ್ಟ್ರೋನಮಿನ ನಾವು ಟಕ್ಸಾನ್ ಅಂತ ಕರಿತೇವೆ. ಸೊ ಇದರ ಪಾಲುದಾರಿಕೆಯೊಂದಿಗೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇನ್ ದ ಇಯರ್ 2018 ಪ್ರಾರಂಭ ಮಾಡ್ತಾರೆ. ಸೊ ಇಟ್ ಬಿಗ್ಯಾನ್ ಡ್ಯೂರಿಂಗ್ ಡೇಸ್ ಆಫ್ ಬ್ರೆಡ್ ಈವೆಂಟ್. ಸೊ ಒಂದು ಈವೆಂಟ್ ಅನ್ನ ಮಾಡಿರ್ತಾರೆ. ಆ ಈವೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೇಸ್ ಆಫ್ ಬ್ರೆಡ್ ಅಂತ ಕರಿತೇವೆ. ಈ ಡೇಸ್ ಆಫ್ ಬ್ರೆಡ್ ಈವೆಂಟ್ ಅನ್ನ ನಡೆಸಿರ್ತಕ್ಕಂಥದ್ದು ಪೋಲ್ಯಾಂಡ್ ನಲ್ಲಿ ನಡೆಸಿರ್ತಾರೆ 2018. ಸೊ ಆ ಒಂದು ದಿನದಿಂದ ಈ ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಕುತುಬ್ ಶಾಹಿ ಗೋರಿಗಳಲ್ಲಿ ಯಾವ ವಾಸ್ತುಶಿಲ್ಪದ ಶೈಲಿಯನ್ನು ಸಂಯೋಜಿಸಲಾಗಿದೆ? ವಾಟ್ ಆರ್ಕಿಟೆಕ್ಚರಲ್ ಸ್ಟೈಲ್ಸ್ ಆರ್ ಬ್ಲೆಂಡೆಡ್ ಇನ್ ಕುತುಬ್ ಶಾಹಿ ಟಾಂಬ್ಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಒಂದು ಕುತುಬ್ ಶಾಹಿ ಗೋರಿಗಳಲ್ಲಿ ನಾವು ಪರ್ಷಿಯನ್, ಟರ್ಕಿಶ್ ಮತ್ತೆ ಭಾರತೀಯ ಒಂದು ವಾಸ್ತುಶಿಲ್ಪವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟಾಂಬ್ ಅಥವಾ ಈ ಒಂದು ಗೋರಿಗಳ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಸೊ ನಮ್ಮ ಭಾರತ ಸರ್ಕಾರ ಸೊ ಇದನ್ನ ರಿಸ್ಟೋರೇಷನ್ ಮಾಡಿರುತ್ತೆ ಅಥವಾ ಮರುಸ್ಥಾಪನೆಯನ್ನ ಮಾಡಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದ ರಿಸ್ಟೋರೇಷನ್ ಆಫ್ ಕುತುಬ್ ಶಾಹಿ ಟಾಂಬ್ಸ್ ಇನ್ ಹೈದರಾಬಾದ್. ಸೊ ಇದಿರ್ತಕ್ಕಂಥದ್ದು ಹೈದರಾಬಾದ್ ನಲ್ಲಿ ಸೊ ಕಂಪ್ಲೀಟೆಡ್ ಆಫ್ಟರ್ 11 years, ಅಂದ್ರೆ 11 ವರ್ಷಗಳಿಂದ ಇದನ್ನ ಪುನರ್ಸ್ಥಾಪನೆ ಅಥವಾ ಮರುಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಲೀಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಆಗಾ ಖಾನ್ ಟ್ರಸ್ಟ್ ಫಾರ್ ಕಲ್ಚರ್. ಸೊ ಇವರ ವತಿಯಿಂದ ಲೀಡ್ ಮಾಡಿರ್ತಾರೆ. ಸೊ ಇವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ತೆಲಂಗಾಣ ಸ್ಟೇಟ್ ಗವರ್ಮೆಂಟ್ ಇವರಿಗೆ ಸಪೋರ್ಟ್ ಮಾಡಿರ್ತಾರೆ. ಸೊ ಈ ಒಂದು ಪ್ರದೇಶದ ಒಟ್ಟು ವಿಸ್ತೀರ್ಣ ಎಷ್ಟಿರುತ್ತೆ ಅಂದ್ರೆ 106 ಎಕರೆ ಪ್ರದೇಶಗಳಲ್ಲಿ ಸೊ ಈ ಒಂದು ಪ್ಲೇಸ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರಿಸ್ಟೋರೇಷನ್ ವರ್ಕ್ ಏನಿದೆ, ಸೊ ಈ ಒಂದು ರಿಸ್ಟೋರೇಷನ್ ವರ್ಕ್ ನ ಜೊತೆಗೆ ಇಂಟ್ರಿಕೇಟ್ ವರ್ಕ್ಸ್ ಅನ್ನ ಮಾಡಿರ್ತಾರೆ. ಅಂದ್ರೆ ಆ ಒಂದು ಮಾನ್ಯುಮೆಂಟ್ಸ್ ಅಥವಾ ಸ್ಮಾರಕಗಳ ಮೇಲೆ ಸಂಕೀರ್ಣವಾಗಿರ್ತಕ್ಕಂಥ ಕೆಲವೊಂದು ಕೆತ್ತನೆಗಳು ಅಥವಾ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಡಿಷನ್ ಆಫ್ ಗ್ರೀನ್ ಟೈಲ್ಸ್ ಟು ದ ಟಾಂಬ್
ಟಾಂಬ್ ಆಫ್ ಸುಲ್ತಾನ್ ಮೊಹಮ್ಮದ್ ಕುತುಬ್ ಶಾಸ್ ಟಾಂಬ್. ಸೊ ಸುಲ್ತಾನ್ ಮೊಹಮ್ಮದ್ ಶಾ ಕುತುಬ್ ಶಾ ಸಮಾಧಿ ಏನಿರುತ್ತೆ ಆ ಒಂದು ಸಮಾಧಿಯ ಗುಮ್ಮಟಕ್ಕೆ ಅಥವಾ ಒಂದು ಗುಮ್ಮಟಕ್ಕೆ ಹಸಿರು ಅಂಚುಗಳನ್ನು ಸೇರಿಸಿರ್ತಕ್ಕಂಥದ್ದನ್ನ ಈ ಒಂದು ರೆಸ್ಟೋರೇಷನ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ರೆಕಗ್ನಿಷನ್ ಅಥವಾ ಇದಕ್ಕೆ ಮನ್ನಣೆ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಏನಿದೆ, ಇಟ್ ಹ್ಯಾಸ್ ಒನ್ ದಿ ಅವಾರ್ಡ್ ಆಫ್ ಡಿಸ್ಟಿಂಕ್ಷನ್ ಅಟ್ ದಿ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಅವಾರ್ಡ್ಸ್ ಫಾರ್ ದಿ ಕಲ್ಚರಲ್ ಹೆರಿಟೇಜ್ ಕನ್ಸರ್ವೇಷನ್. ಅಂದ್ರೆ ಸೊ ಈ ಒಂದು ಪ್ರದೇಶಕ್ಕೆ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಗಳಲ್ಲಿ ವಿಶಿಷ್ಟತೆಯ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಜೊತೆಗೆ ಇದು ಹಿಸ್ಟಾರಿಕಲ್ ಅಂಡ್ ಆರ್ಕಿಟೆಕ್ಚರಲ್ ಸೈಟ್ ಕೂಡ ಆಗಿರುತ್ತೆ. ಅಂದ್ರೆ ಮಹತ್ವದ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ತಾಣವಾಗಿ ಕೂಡ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಲೊಕೇಶನ್ ಅಥವಾ ಇರ್ತಕ್ಕಂಥ ಸ್ಥಳವನ್ನ ನಾವು ನೋಡೋದಾದ್ರೆ ಲೊಕೇಟೆಡ್ ಇನ್ ಇಬ್ರಾಹಿಂ ಬಾಗ್ ಅಂತ ಕರಿತೇವೆ. ಅಂದ್ರೆ ಇದಿರ್ತಕ್ಕಂಥ ಪ್ರದೇಶವನ್ನ ನಾವು ಇಬ್ರಾಹಿಂ ಬಾಗ್ ಅಂತ ಕರಿತೇವೆ. ಸೊ ಇದು ಯಾವ ಫೋರ್ಟ್ಗೆ ಹತ್ತಿರವಾಗಿರುತ್ತೆ ಅಂದ್ರೆ ಗೋಲ್ಕಂಡ ಫೋರ್ಟ್ಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಟಾಂಬ್ ಆಗಿರುತ್ತೆ. ಸೊ ಈ ಒಂದು ಟಾಂಬ್ ಏನಿರುತ್ತೆ ಫೈನಲ್ ರೆಸ್ಟಿಂಗ್ ಪ್ಲೇಸ್ ಆಫ್ ದಿ ರೂಲರ್ಸ್ ಆಫ್ ಕುತುಬ್ ಶಾಹಿ ಡೈನಾಸ್ಟಿ. ಅಂದ್ರೆ ಕುತುಬ್ ಶಾಹಿ ಡೈನಾಸ್ಟಿ ಏನಿರ್ತಾರೆ ಅವರು ವಿಶ್ರಾಂತಿಯನ್ನ ಪಡೆದುಕೊಳ್ಳಿಕ್ಕೆ ಈ ಒಂದು ಟಾಂಬ್ಗಳನ್ನ ಆ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ರು. ಹೂ ರೂಲ್ಡ್ ದಿ ಡೆಕ್ಕನ್ ಸುಲ್ತಾನೇಟ್. ಸೊ ಇವರು ಡೆಕ್ಕನ್ ಸುಲ್ತಾನೇಟ್ ಅಥವಾ ಡೆಕ್ಕನ್ ಸಾಮ್ರಾಜ್ಯವನ್ನ ಆಡಳಿತವನ್ನ ಮಾಡಿರ್ತಾರೆ. ಯಾವ ಅವಧಿಯಲ್ಲಿ ಅಂದ್ರೆ 1518ರಿಂದ 1687 ಅಥವಾ 1687ರವರೆಗೆ ಡೆಕ್ಕನ್ ಸುಲ್ತಾನೇಟ್ ಅನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜರುಗಳು ವಿಶ್ರಾಂತಿಯನ್ನ ಪಡೆದುಕೊಳ್ಳಿಕ್ಕೆ ಈ ಒಂದು ಟಾಂಬ್ಗಳನ್ನ ಆಗ ಬಳಕೆ ಮಾಡ್ತಾ ಇದ್ರು. ಸೊ ಇದರ ಆರ್ಕಿಟೆಕ್ಚರ್ ಅನ್ನ ನಾನು ಪ್ರಶ್ನೆಯಲ್ಲೇ ಕೇಳಿರ್ತೇನೆ. ಸೊ ಇದು ಪರ್ಷಿಯನ್ ಆಗಿರ್ಬೋದು, ಟರ್ಕಿಶ್ ಆಗಿರ್ಬೋದು, ಮತ್ತೆ ಇಂಡಿಯನ್ ಸ್ಟೈಲ್ ಏನಿರುತ್ತೆ. ಸೊ ಈ ಮೂರಲ ಬ್ಲೆಂಡ್ ಅಥವಾ ಮಿಶ್ರಣವನ್ನ ಇಲ್ಲಿ ವಾಸ್ತುಶಿಲ್ಪವಾಗಿ ನಾವು ನೋಡಬಹುದಾಗಿರುತ್ತೆ. ದೇ ಆರ್ ಡೋಮ್ ಸ್ಟ್ರಕ್ಚರ್ ಬಿಲ್ಟ್ ಆನ್ ದಿ ಸ್ಕ್ವೇರ್ ಬೇಸ್. ಅಂದ್ರೆ ಈ ಚೌಕಟ್ಟನ್ನ ಹೊಂದಿರತಕ್ಕಂಥ ಸ್ಕ್ವೇರ್ ಮೇಲೆ ಸೊ ಈ ಒಂದು ಟಾಂಬ್ ಗಳನ್ನ ಕಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಪಾಯಿಂಟೆಡ್ ಆರ್ಚಸ್ ಅಂತ ಕರಿತೇವೆ. ಆರ್ಚಸ್ ಅಂದ್ರೆ ಮನುಚ ಆಗಿರ್ತಕ್ಕಂಥ ಕಮಾನುಗಳನ್ನ ಹೊಂದಿರತಕ್ಕಂಥ ಒಂದು ಆಕೃತಿಯಲ್ಲಿ ಸೊ ಈ ಒಂದು ಟಾಂಬ್ ಗಳನ್ನ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ ಸೊ ದೇ ಆರ್ ಆನ್ ಯುನೆಸ್ಕೋಸ್ ಟೆಂಟೇಟಿವ್ ಲಿಸ್ಟ್ ಟು ಬಿಕಮ್ ವರ್ಲ್ಡ್ ಹೆರಿಟೇಜ್ ಸೈಟ್. ಅಂದ್ರೆ ಯುನೆಸ್ಕೋ ವತಿಯಿಂದ ಈ ತಾತ್ಕಾಲಿಕ ಪಟ್ಟಿ ಅಂತ ಹೇಳ್ತೇವೆ. ಸೊ ಮೇನ್ ಲಿಸ್ಟ್ಗೆ ಸೇರೋದಕ್ಕಿಂತ ಮುಂಚೆ ಒಂದು ಟೆಂಪರರಿ ಲಿಸ್ಟ್ ಇರುತ್ತೆ. ಆ ಟೆಂಪರರಿ ಅಥವಾ ತಾತ್ಕಾಲಿಕ ಪಟ್ಟಿಯಲ್ಲಿ ಈ ಒಂದು ಟಾಂಬ್ಗಳು ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಭವಿಷ್ಯದಲ್ಲಿ ಇದು ಯುನೆಸ್ಕೋ ಪಟ್ಟಿಗೆ ಸೇರ್ತಕ್ಕಂಥ ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯಾವ ಸಂಸ್ಥೆಯು ಸುಸ್ಥಿರ ಪ್ಯಾಕೇಜಿಂಗ್ ಪರಿಹಾರಗಳ ರಾಷ್ಟ್ರೀಯ ಮಿಷನ್ ಅನ್ನು ಸಂಯೋಜಿಸುತ್ತಿದೆ? ಸೊ ವಿಚ್ ಇನ್ಸ್ಟಿಟ್ಯೂಟ್ ಈಸ್ ಕೋಆರ್ಡಿನೇಟಿಂಗ್ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಪ್ಯಾಕೇಜಿಂಗ್ ಸೊಲ್ಯೂಷನ್? ಸೊ ವಾಟ್ ಯು ಮೀನ್ ಬೈ ಸಸ್ಟೈನಬಲ್ ಪ್ಯಾಕೇಜಿಂಗ್ ಸೊಲ್ಯೂಷನ್ಸ್? ಅಂದರೆ ನಾವು ಯಾವುದೇ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಣೆ ಮಾಡಿದಾಗ ಅದನ್ನು ಪ್ಯಾಕ್ ಮಾಡಲಿಕ್ಕೆ ಕೆಲವೊಂದು ಮೆಟೀರಿಯಲ್ಗಳನ್ನ ಬಳಕೆ ಮಾಡ್ತೇವೆ. ಆ ಒಂದು ಮೆಟೀರಿಯಲ್ಸ್ ಏನಿರ್ತವೆ ಅದನ್ನು ಸುಸ್ಥಿರವಾಗಿ ಬಳಕೆ ಮಾಡಲಿಕ್ಕೆ ಈಗ ಒಂದು ಇನಿಷಿಯೇಟಿವ್ ಅನ್ನು ಮಾಡ್ತಾ ಇದ್ದಾರೆ. ಆ ಒಂದು ಇನಿಷಿಯೇಟಿವ್ ಯಾರ ಸಂಯೋಜನೆಯೊಂದಿಗೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ NIIST ಅಂತ ಕರೀತೇವೆ. NIIST ಫುಲ್ ಫಾರ್ಮ್ ಏನು ಅಂದ್ರೆ CSIR ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ ಡಿಸಿಪ್ಲಿನರಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರೀತೇವೆ. ಸೊ ಇವರ ವತಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಪ್ಯಾಕೇಜಿಂಗ್ ಸೊಲ್ಯೂಷನ್ಸ್ ಅಂತ ಕರಿತೇವೆ. ಸೊ ಈ ಒಂದು ಉಪಕ್ರಮದಲ್ಲಿ ಏನೇನು ಬದಲಾವಣೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥವ್ರು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಥವಾ CSIR ವತಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಪ್ಯಾಕೇಜಿಂಗ್ ಸೊಲ್ಯೂಷನ್ಸ್ ಅಂತ ಕರೀತೇವೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಯಾರ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆಯಲ್ಲೇ ಹೇಳಿರ್ತೇವೆ. NIIST ಇದಿರ್ತಕ್ಕಂಥದ್ದು ತಿರುವನಂತಪುರಂನಲ್ಲಿರ್ತಕ್ಕಂಥ NIIST ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. ಹಾಗಿದ್ರೆ ಯಾವ ಯಾವ ಬದಲಾವಣೆಗಳನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಫಸ್ಟ್ ಪಾಯಿಂಟ್ ಇಸ್ ಡೆವಲಪ್ ಸಸ್ಟೈನಬಲ್ ಪ್ಯಾಕೇಜಿಂಗ್ ಮೆಟೀರಿಯಲ್. ಅಂದ್ರೆ ಸುಸ್ಥಿರವಾಗಿರ್ತಕ್ಕಂಥ ಪ್ಯಾಕ್ ಮಾಡ್ತಕ್ಕಂಥ ಮೆಟೀರಿಯಲ್ಗಳನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದು. ಸಾಕಷ್ಟು ಬಾರಿ ನಾವು ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಮೆಟೀರಿಯಲ್ಗಳನ್ನು ನಾವು ನೋಡ್ತಾ ಇರ್ತೇವೆ. ಸೊ ನಮಗೆ ಗೊತ್ತು ಅದು ಎನ್ವೈರನ್ಮೆಂಟ್ಗೆ ತುಂಬಾ ಮಾರಕವಾಗಿರುತ್ತೆ. ಸೊ ಅದರ ಬದಲಾಗಿ ಸುಸ್ಥಿರವಾಗಿರ್ತಕ್ಕಂಥ ಪ್ಯಾಕೇಜಿಂಗ್ ಮೆಟೀರಿಯಲ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು. ಇಂಪ್ಲಿಮೆಂಟ್ ಸ್ಮಾರ್ಟ್ ರೀಸೈಕ್ಲಿಂಗ್ ಅಂಡ್ ರೀಯೂಸ್ ಮೆಥಡ್. ಅಂದ್ರೆ ಸೊ
ನಾವು ಬಳಕೆ ಮಾಡ್ತಕ್ಕಂಥ ಅಂದರೆ ಮರು ಬಳಸಬಹುದಾಗಿರ್ತಕ್ಕಂಥ ವಸ್ತುಗಳಿದ್ದರೆ ಅದನ್ನು ರೀಸೈಕಲ್ ಮಾಡಿ ರೀಯೂಸ್ ಮಾಡ್ತಕ್ಕಂಥ ಬದಲಾವಣೆಗಳನ್ನು, ಅದಾದಮೇಲೆ ಎಸ್ಟಾಬ್ಲಿಷ್ ಅಡ್ವಾನ್ಸ್ ಟೆಸ್ಟಿಂಗ್ ಆ್ಯಂಡ್ ಮಾನಿಟರಿಂಗ್ ಫೆಸಿಲಿಟೀಸ್, ಅಂದರೆ ಈ ಒಂದು ಪ್ಯಾಕೇಜಿಂಗ್ ಮೆಟೀರಿಯಲ್ಗಳಿಗೆ ಸಂಬಂಧಪಟ್ಟಂತೆ ಸುಧಾರಿತ ಪರೀಕ್ಷೆ ಮತ್ತು ಮೇಲ್ವಿಚಾರಣಾ ಸೌಲಭ್ಯಗಳನ್ನು ಸ್ಥಾಪಿಸ್ತಕ್ಕಂಥದ್ದು. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದರೆ ಮೇಕ್ ದ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಮೋರ್ ಸಸ್ಟೈನಬಲ್, ಅಫೋರ್ಡಬಲ್ ಆ್ಯಂಡ್ ರಿಲಯಬಲ್. ಅಂದರೆ ಈ ಒಂದು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಏನಿದೆ ಸೊ ಅದನ್ನು ಹೆಚ್ಚು ಸಮರ್ಥನೀಯವಾಗಿ ಕೈಗೆಟುಕುವ ದರದಲ್ಲಿ ಮತ್ತು ವಿಶ್ವಾಸಾರ್ಹವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಪ್ರಮುಖವಾಗಿ ಬಯೋಡಿಗ್ರೇಡಬಿಲಿಟಿ ಟೆಸ್ಟಿಂಗ್ ಅಂತ ಕರಿತೇವೆ. ಸೊ ಪ್ಲಾಸ್ಟಿಕ್ನ ಪ್ರಮುಖವಾಗಿರ್ತಕ್ಕಂಥ ಡಿಸ್ಅಡ್ವಾಂಟೇಜ್ ಏನು ಅಂದರೆ ಅದು ಜೈವಿಕವಾಗಿ ವಿಘಟನೆಗೊಳ್ಳೋದಿಲ್ಲ. ಸೊ ಆ ಒಂದು ಕಾರಣದಿಂದ ಈ ಜೈವಿಕ ವಿಘಟನೀಯ ಪರೀಕ್ಷೆಯನ್ನು ಸೊ ಈ ಒಂದು ಇನಿಷಿಯೇಟಿವ್ನ ಮುಖಾಂತರ ಮಾಡಲಾಗುತ್ತೆ. ದೇ ಆಲ್ಸೋ ಎಸ್ಟಾಬ್ಲಿಷ್ ದಿ ಕಂಟ್ರೀಸ್ ಪಯನೀರಿಂಗ್ ಬಯೋಡಿಗ್ರೇಡಬಿಲಿಟಿ ಟೆಸ್ಟಿಂಗ್ ಆ್ಯಂಡ್ ಮಾನಿಟರಿಂಗ್ ಸೆಂಟರ್. ಸೊ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಜೈವಿಕ ವಿಘಟನೀಯ ಒಂದು ಪ್ರೋಸೆಸ್ ಏನಿರುತ್ತೆ ಅಥವಾ ಆ ಒಂದು ಪರೀಕ್ಷೆ ಏನಿರುತ್ತೆ ಸೊ ಈ ಒಂದು ಘಟಕವನ್ನು ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಈ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಅದೆಲ್ಲಿ ಪ್ರಾರಂಭ ಮಾಡ್ತಾರೆ ಅಂತಕ್ಕಂಥ ಅಪ್ಡೇಟ್ ಇಲ್ಲ, ಬಟ್ ಈ ಒಂದು ಘಟಕವನ್ನು ಸ್ಥಾಪಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಏರಿಯಲ್ ಚಂದ್ರ ಯಾವ ಗ್ರಹವನ್ನು ಸುತ್ತುತ್ತದೆ? ಸೊ ವಿಚ್ ಪ್ಲಾನೆಟ್ ಡಸ್ ಮೂನ್ ಏರಿಯಲ್ ಆರ್ಬಿಟ್? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಚಂದ್ರನನ್ನ ಅಥವಾ ಏನೋ ಸ್ಯಾಟಲೈಟ್ ಅನ್ನ ನಾವು ಏರಿಯಲ್ ಅಂತ ಕರಿತೇವೆ. ಸೊ ಇದು ಯಾವ ಗ್ರಹದ ಸುತ್ತ ಸುತ್ತುತ್ತದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಯುರೇನಸ್ ಗ್ರಹದ ಸುತ್ತುತ್ತಾ ಇರ್ತಕ್ಕಂಥ ಒಂದು ಚಂದ್ರನಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡಲು ಕಾರಣ ಏನಂದ್ರೆ ಡಸ್ ಯುರೇನಸ್ ಮೂನ್ ಏರಿಯಲ್ ಆಲ್ಸೋ ಹ್ಯಾವ್ ಆನ್ ಅಂಡರ್ಗ್ರೌಂಡ್ ಓಷನ್? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಚಂದ್ರನನ್ನು ನಾವು ಏರಿಯಲ್ ಅಂತ ಕರಿತೇವೆ. ಸೊ ಇದರ ಚಿತ್ರವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಒಳಗೆ ಕೂಡ ಭೂಗತವಾಗಿರ್ತಕ್ಕಂಥ ಸಾಗರ ಇರಬಹುದಾ ಅಂತಕ್ಕಂಥ ಊಹೆಗಳನ್ನು ನಾಸಾದವರು ಈಗ ಪ್ರಿಡಿಕ್ಟ್ ಮಾಡ್ತಾ ಇರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಸೊ ಈ ಒಂದು ಏರಿಯನ್ ಮೂನ್ ಏನಿರುತ್ತೆ ಸೊ ಇದರ ಸರ್ಫೇಸ್ ಅಥವಾ ಇದರ ರಚನೆಯನ್ನು ನಾವು ನೋಡೋದಾದ್ರೆ ಸೊ ಇದರ ಮೇಲ್ಭಾಗವನ್ನು ನಾವು ಐಸ್ ಲಾಕ್ ಮಿಕ್ಸ್ಚರ್ ಅಂತ ಕರಿತೇವೆ. ಅಂದರೆ ಇದು ಹಿಮದಿಂದ ಕೂಡಿರ್ತಕ್ಕಂಥ ಮಿಕ್ಸ್ಚರ್ ಆಗಿರುತ್ತೆ. ಸೊ ಅದರ ಕೆಳಗಡೆ ನಾವು ಐಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಭಾಗದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಓಷನ್ ಬ್ರೈನ್ ಆಗಿರುತ್ತೆ. ಸೊ ಈ ಒಂದು ಸಾಗರಗಳು ಅಂದ್ರೆ ನಾಟ್ ಆನ್ ದಿ ಸರ್ಫೇಸ್, ಭೂಗತವಾಗಿ ಸಾಗರಗಳು ಇರ್ತಕ್ಕಂಥ ಒಂದು ಊಹೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಭೂಗತವಾಗಿರ್ತಕ್ಕಂಥ ಸಾಗರಗಳನ್ನ ನಾವು ಹೇಗೆ ಪತ್ತೆ ಹಚ್ಚಿದ್ದೀವಿ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಅಬ್ಸರ್ವೇಷನ್ ಅನ್ನ ಮಾಡಿರ್ತಕ್ಕಂಥವ್ರು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ನ ಮುಖಾಂತರ ಮಾಡಿರ್ತಾರೆ. ಇವಾಗ ನಮಗೆ ಡೌಟ್ ಬರುತ್ತೆ, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಏನಿರುತ್ತೆ ಅಥವಾ ದೂರದರ್ಶಕ ಏನಿರುತ್ತೆ ಅದು ಮೇಲ್ಮೈಯನ್ನು ಮಾತ್ರ ವೀಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಅದರ ಭೂಗತದಲ್ಲಿರ್ತಕ್ಕಂಥ ಸಾಗರಗಳು ಹೇಗೆ ಪತ್ತೆ ಆಗಿವೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕಾರ್ಬನ್ ಡೈಆಕ್ಸೈಡ್ ಐಸ್ ಅಂತ ಕರಿತೇವೆ. ಸೊ ಹೌ ಆರ್ ವಿ ಗೋಯಿಂಗ್ ಟು ಫೈಂಡ್ ಔಟ್ ವೆದರ್ ದೆರ್ ಆರ್ ಓಷನ್ಸ್ ಇನ್ಸೈಡ್ ಅನ್ನೋದನ್ನ ಕಾರ್ಬನ್ ಡೈಆಕ್ಸೈಡ್ನ ಮುಖಾಂತರ ನಾವು ಪತ್ತೆ ಹಚ್ಚಬಹುದಾಗಿರುತ್ತೆ. ಹೌ ದಿಸ್ ಇಸ್ ಪಾಸಿಬಲ್ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ ಏರಿಯನ್ ಅಂತ ಮೂನ್ ಅಂತ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ದಟ್ಸ್ ಇಟ್ಸ್ ಸರ್ಫೇಸ್ ಈಸ್ ಕವರ್ಡ್ ವಿತ್ ಅ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಐಸ್. ಸೊ ಅದರ ಮೇಲ್ಮೈ ಏನಿರುತ್ತೆ ಅದು ಬಹುಪಾಲು ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಐಸ್ನ ಮುಖಾಂತರ ಆವೃತ್ತವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ದ ಕ್ವೆಶನ್ ಕಮ್ಸ್ ಇಸ್ ವಾಟ್ ಈಸ್ ಸೋ ಸ್ಪೆಷಲ್? ಅದರ ಮೇಲ್ಮೈ ಮೇಲೆ ಈ ಒಂದು ಕಾರ್ಬನ್ ಐಸ್ ಕವರ್ ಆಗಿದ್ರೆ ಅದಕ್ಕೂ ಆ ಪ್ರದೇಶದಲ್ಲಿ ಇರೋದಕ್ಕೂ ಏನು ವಿಭಿನ್ನವಾಗಿದೆ ಅಂತ ನಾವು ಹೇಳೋದಾದ್ರೆ ದಿಸ್ ಈಸ್ ಅನ್ಯೂಶುವಲ್ ಫಿನಾಮಿನನ್ ಆಗಿರುತ್ತೆ. ಅಂದ್ರೆ ಇದು ಅಸಾಮಾನ್ಯವಾಗಿ ನಡೀತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ವೈ? ದ ರೀಸನ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ಸನ್ ವೇರ್ ಯುರೇನಸ್, ಅಂದ್ರೆ ಸೂರ್ಯನಿಂದ ಯುರೇನಸ್ ಏನಿದೆ ಆ ಡಿಸ್ಟೆನ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದಾಗ ಅಂಡ್ ಇಟ್ಸ್ ಮೂನ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಶುಡ್ ವೇಪರೈಸ್ ಇನ್ ಟು ಸ್ಪೇಸ್. ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಸೂರ್ಯನಿಗೆ ದೂರವನ್ನ ನಾವು ಕನ್ಸಿಡರ್ ಮಾಡಿದಾಗ ಆ ಮೇಲ್ಮೈ ಮೇಲೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಸಂಪೂರ್ಣವಾಗಿ ಆವಿಯಾಗಿ ಬಾಹ್ಯಾಕಾಶಕ್ಕೆ ಅಥವಾ ಸ್ಪೇಸ್ಗೆ ಹೋಗಬೇಕಾಗಿತ್ತು. ಬಟ್ ಆದರೂ ಕೂಡ ಅದರ ಮೇಲ್ಮೈ ಮೇಲೆ ಸೊ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಐಸ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಐಸ್ ಕಾರ್ಬನ್ ಐಸ್ ಇರ್ತಕ್ಕಂಥದ್ದು ನಮಗೆ ಏನನ್ನ ಸಜೆಸ್ಟ್ ಮಾಡ್ತಾ ಇದೆ ಅಂದ್ರೆ ದಟ್ ಮೈಟ್ ಬಿ ರಿಪ್ಲೆನಿಶ್ಡ್ ಫ್ರಮ್ ದಿ ವಿತ್ ಇನ್ ದಿ ಏರಿಯಾ ಪಾಸಿಬಲಿ ಫ್ರಮ್ ದಿ ಸಬ್ ಸರ್ಫೇಸ್ ಓಷನ್. ಅಂದ್ರೆ ಅದರ
ಸಬ್ ಸರ್ಫೇಸ್ ಅಂದರೆ ಉಪ ಮೇಲ್ಮೈ ಅಂತ ಕರಿತೇವೆ. ಉಪ ಮೇಲ್ಮೈಲಿರ್ತಕ್ಕಂಥ ಸಾಗರಗಳಿಂದ ಎವಾಪರೇಟ್ ಆಗಿ ಅದು ಮೇಲ್ಮೈ ಮೇಲೆ ಕವರ್ ಆಗ್ತಾ ಇದೆ ಅಂತಕ್ಕಂಥ ಊಹೆಯನ್ನು ಮಾಡಿರುವ ಕಾರಣದಿಂದ ಸೊ ಇಲ್ಲಿ ಅಲ್ಲೂ ಕೂಡ ನೀರಿರ್ಬೋದು, ನೀರಿರೋದ್ರಿಂದ ಅಲ್ಲೂ ಕೂಡ ಜೀವಿಗಳು ವಾಸ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತ ನಾಸಾದವರು ಪ್ರಿಡಿಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಫ್ ಕನ್ಫರ್ಮ್ಡ್ ಅಂದರೆ ಒಂದು ವೇಳೆ ಆ ಒಂದು ಸಾಗರಗಳು ಇರೋದೇನಾದರೂ ದೃಢೀಕರಣಗೊಂಡರೆ ಇಟ್ ವುಡ್ ಜಾಯಿನ್ ಅದರ್ ಮೂನ್ಸ್ ಲೈಕ್ ಯುರೋಪಾ ಎನ್ಸೆಲಾಡಾಸ್ ಇನ್ ಹ್ಯಾವಿಂಗ್ ಸಬ್ ಸರ್ಫೇಸ್ ಓಷನ್. ಅಂದರೆ ಈಗಾಗಲೇ ಯುರೋಪಾ ಆಗಿರ್ಬೋದು ಮತ್ತು ಎನ್ಸೆಲಾಡಾಸ್ ಆಗಿರ್ಬೋದು ಅಲ್ಲಿ ಆ ಒಂದು ಓಷನ್ಸ್ ಇದೆ ಅಂತ ಪತ್ತೆ ಮಾಡಿದರೆ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಏರಿಯಲ್ ಏನಿರುತ್ತೆ ಸೊ ಇಲ್ಲೂ ಕೂಡ ಸಾಗರಗಳು ಇದೆ ಅಂತ ಪತ್ತೆ ಆದರೆ ಸೊ ಏರಿಯನ್ ಆಗಿರ್ಬೋದು, ಯುರೋಪಾ ಆಗಿರ್ಬೋದು ಮತ್ತು ಎನ್ಸೆಲಾಡಸ್ ಆಗಿರ್ಬೋದು ಎಲ್ಲದರಲ್ಲೂ ಸಾಗರಗಳು ಇವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪತ್ತೆ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಯುರೇನಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಇಟ್ ಹ್ಯಾಸ್ 28 ನೋನ್ ಮೂನ್ಸ್ ಅಂದರೆ ನಮಗೆ ತಿಳಿದಿರುವ 28 ಚಂದ್ರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಭೂಮಿಗೆ ಒಂದೇ ಒಂದು ಚಂದ್ರ ಇದೆ, ಬಟ್ ಯುರೇನಸ್ಗೆ 28 ಮೂನ್ಗಳು ಅಥವಾ ಚಂದ್ರನನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ 28 ಚಂದ್ರಗಳನ್ನು 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಮೊದಲನೇದನ್ನು ನಾವು ಇನ್ನರ್ ಮೂನ್ಸ್ ಅಥವಾ ಆಂತರಿಕ ಚಂದ್ರಗಳು ಅಂತ ಕರಿತೇವೆ. ಎರಡನೇದನ್ನು ನಾವು ಮೇಜರ್ ಅಥವಾ ಪ್ರಮುಖ ಚಂದ್ರಗಳು ಅಂತ ಕರಿತೇವೆ. ಮೂರನೇದನ್ನು ನಾವು ಇರ್ರೆಗ್ಯುಲರ್ ಅಥವಾ ಅನಿಯಮಿತ ಚಂದ್ರಗಳು ಅಂತ ಕರಿತೇವೆ. ಸೊ ಇದರಲ್ಲಿ ಮೇಜರ್ ಮೂನ್ಸ್ನ ಎಕ್ಸಾಂಪಲ್ಸ್ ಅನ್ನು ನಾವು ನೋಡೋದಾದ್ರೆ ಮೊದಲನೇದನ್ನು ನಾವೇನಂತ ಕರಿತೀವಿ ಅಂದರೆ ಟೈಟಾನಿಯಾ ಅಂತ ಕರಿತೇವೆ. ಸೊ ಮೇಜರ್ ಮೂನ್ಸ್ ಬಂದು ನಮ್ಮ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಟಾನಿಯಾ ಅಂತ ಕರಿತೇವೆ. ಸೊ ಟೈಟಾನಿಯಾ ಬಂದು ಲಾರ್ಜೆಸ್ಟ್ ಮೂನ್ ಆಫ್ ಯುರೇನಸ್ ಆಗಿರುತ್ತೆ. ಅಂದರೆ ಯುರೇನಸ್ ಹೊಂದಿರತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಚಂದ್ರವಾಗಿರುತ್ತೆ. ಸೊ ಇದು ರಾಕಿ ಮತ್ತು ಐಸ್ ಟೆರೈನ್ ಅನ್ನು ಹೊಂದಿರುತ್ತೆ. ಸೊ ಎರಡನೇ ಮೇಜರ್ ಮೂನ್ ಅನ್ನು ನಾವು ಓಬೆರಾನ್ ಅಂತ ಕರಿತೇವೆ. ಸೊ ಇದು ಕ್ರೇಟರ್ಡ್ ಸರ್ಫೇಸ್ ಅನ್ನ ಹೊಂದಿರುತ್ತೆ. ಅಂದರೆ ಅತ್ಯಂತ ಹೆಚ್ಚಿನ ಕಂದಕಗಳನ್ನು ಹೊಂದಿರುತ್ತೆ. ಲೈಕ್ ಅವರ್ ಮೂನ್, ನಮ್ಮ ಚಂದ್ರನ ಹಾಗೆ ಅತಿ ಹೆಚ್ಚಿನ ಕಂದಕಗಳನ್ನು ಹೊಂದಿರತಕ್ಕಂಥ ಒಂದು ಮೂನ್ ಆಗಿರುತ್ತೆ. ಸೊ ನಾವಿವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಏರಿಯಲ್. ಇದು ಕೂಡ ಈ ಒಂದು ಯುರೇನಸ್ನ ಮೇಜರ್ ಮೂನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಜಿಯೋಲಾಜಿಕಲ್ ಆಕ್ಟಿವಿಟಿ ಇದೆ ಅನ್ನೋದನ್ನ ನಾವು ನೋಡಬಹುದಾಗಿರುತ್ತೆ. ಹೇಗೆ ಇಲ್ಲಿ ಪ್ರಕ್ರಿಯೆಗಳು ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿ ನಾವು ಕೆನ್ಯಾನ್ಸ್ಗಳನ್ನ ಮತ್ತು ರಿಡ್ಜಸ್ಗಳನ್ನ ಅಂದ್ರೆ ಕಣಿವೆಗಳನ್ನ ಮತ್ತು ಅಂಚುಗಳನ್ನ ನೋಡಬಹುದಾಗಿರುತ್ತೆ. ಸೊ ಇವೆರಡೂ ಇರುವ ಕಾರಣದಿಂದ ಅಲ್ಲಿ ಭೌಗೋಳಿಕ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನೋದನ್ನ ನಾವಿಲ್ಲಿ ಗೆಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅಂಬ್ರಿಯಾಲ್ ಅಂತ ಕರಿತೇವೆ. ಸೊ ಅಂಬ್ರಿಯಾಲ್ ಬಂದು ಡಾರ್ಕೆಸ್ಟ್ ಆಫ್ ಯುರೇನಸ್ ಆಗಿರುತ್ತೆ. ಅಂದರೆ ಅತ್ಯಂತ ಅಂಧಕಾರವಾಗಿರ್ತಕ್ಕಂಥ ಒಂದು ಮೂನ್ ಆಗಿರುತ್ತೆ. ಸೊ ಅಲ್ಲೂ ಕೂಡ ನಾವು ಕ್ರೇಟರ್ಸ್ ಅಥವಾ ಕಂದಕಗಳನ್ನು ಹೊಂದಿರತಕ್ಕಂಥ ಮೇಲ್ಮೈಗಳನ್ನು ಗಮನಿಸಬಹುದಾಗಿರುತ್ತೆ. ಸೊ ಇನ್ನೊಂದನ್ನು ನಾವು ಮಿರಾಂಡಾ ಅಂತ ಕರಿತೇವೆ. ಸೊ ಇದು ಕೂಡ ವೇರಿಯಸ್ ಟೆರೈನ್ಗಳನ್ನು ಹೊಂದಿರುತ್ತೆ. ಲಾರ್ಜ್ ಕೆನ್ಯಾನ್ಸ್ ಮತ್ತು ಕ್ಲಿಫ್ಸ್ಗಳನ್ನು ಕೂಡ ಅಂದರೆ ದೊಡ್ಡ ಕಣಿವೆಗಳನ್ನು ಮತ್ತು ದೊಡ್ಡ ಬಂಡೆಗಳನ್ನು ಈ ಒಂದು ಚಂದ್ರನಲ್ಲಿ ನಾವು ನೋಡಬಹುದಾಗಿರುತ್ತೆ. ಅದಾದಮೇಲೆ ಸೊ ಎರಡನೇ ಕ್ಯಾಟಗರಿ ಆಫ್ ಮೂನ್ಸನ್ನು ನಾವು ಇನ್ನರ್ ಮೂನ್ಸ್ ಅಥವಾ ಒಳ ಚಂದ್ರಗಳು ಅಂತ ಕರಿತೇವೆ. ಸೊ ಅದರ ಎಕ್ಸಾಂಪಲ್ಸ್ ಅನ್ನು ನಾವು ಇಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ಇಟ್. ಸೊ ಕೊನೆಯ ಪಟ್ಟಿಯನ್ನು ನಾವು ಇರೆಗ್ಯುಲರ್ ಮೂನ್ಸ್ ಅಂತ ಕರಿತೇವೆ. ಸೊ ಈ ನೇಮ್ಸ್ ಅನ್ನ ಮಾತ್ರ ಒಂದ್ಸತಿ ವಿಡಿಯೋ ಪಾಸ್ ಮಾಡಿಕೊಡು ನೀವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಯುರೇನಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಆಗಿದ್ರೆ ಸೊ ಈ ಒಂದು ಹೆಸರುಗಳನ್ನು ಹೇಗಿಟ್ರು, ಸೊ ಎಲ್ಲ ಮೂನ್ಸ್ ಏನಿದಾವೆ ವಾಟ್ ಈಸ್ ದ ಬೇಸಿಸ್ ಆಫ್ ನೇಮಿಂಗ್ ದೋಸ್ ಪರ್ಟಿಕ್ಯುಲರ್ ಮೂನ್ಸ್ ಅಂತ ನಾವು ನೋಡೋದಾದ್ರೆ ಸೊ ಈ ನೇಮ್ಸ್ ಅನ್ನ ವರ್ಕ್ಸ್ ಆಫ್ ವಿಲಿಯಂ ಶೇಕ್ಸ್ಪಿಯರ್ ಅಂಡ್ ಅಲೆಕ್ಸಾಂಡರ್ ಪೋಪ್. ಸೊ ಇವರ ಒಂದು ಕೃತಿಗಳೇನಿರ್ತವೆ ಅಥವಾ ಅವರು ರಚನೆ ಮಾಡಿರ್ತಕ್ಕಂಥ ಪಾತ್ರಗಳೇನಿರ್ತವೆ ಸೊ ಆ ಪಾತ್ರಗಳ ಹೆಸರುಗಳನ್ನ ಈ ಚಂದ್ರಗಳಿಗೆ ಇಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ ಇಂಟರ್ನ್ಯಾಷನಲ್ ಟೈಗರ್ ಡೇ ಅಥವಾ ಅಂತಾರಾಷ್ಟ್ರೀಯ ಹುಲಿ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜುಲೈ 29ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನದ ಇತಿಹಾಸವನ್ನ ನಾವು ನೋಡೋದಾದ್ರೆ ಗ್ಲೋಬಲ್ ಟೈಗರ್ ಡೇ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2010. ಸೊ 2010ರಲ್ಲಿ ಈ ದಿನವನ್ನ ಪ್ರಾರಂಭ ಮಾಡಲಾಗುತ್ತೆ ಡ್ಯೂರಿಂಗ್ ದಿ ಸೈಂಟ್ ಪೀಟರ್ಬರ್ಗ್ ಟೈಗರ್ ಸಮಿಟ್ ಇನ್ ರಷ್ಯಾ. ಸೊ ರಷ್ಯಾದಲ್ಲಿ ಹುಲಿಗಳಿಗೆ ಸಂಬಂಧಪಟ್ಟಂತೆ ಒಂದು ಶೃಂಗಸಭೆ ನಡೆಯುತ್ತೆ. ಆ ಒಂದು ಶೃಂಗಸಭೆಯಲ್ಲಿ ಈ ಒಂದು ಟೈಗರ್ ಡೇ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಈ ಡೇ ಅನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರೋ ಹಾಗೆ ಹುಲಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದನ್ನ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇತ್ತೀಚೆಗಷ್ಟೇ ಈ ಒಂದು ಸೆನ್ಸಸ್ 2022ರ ಈ ಒಂದು ಹುಲಿ ಗಣತಿ ನಮ್ಮ ಭಾರತ ದೇಶದಲ್ಲಿ ರಿಲೀಸ್ ಆಗಿರುತ್ತೆ. ಎವ್ರಿ 4 years ಅಂದ್ರೆ ಪ್ರತಿ 4 ವರ್ಷಗಳಿಗೊಮ್ಮೆ ಹುಲಿಗಳ ಗಣತಿ ನಡೆಯುತ್ತೆ.
ಸೊ ಲೇಟೆಸ್ಟ್ ಸೆನ್ಸಸ್ನ ಪ್ರಕಾರ 2022 ಲೇಟೆಸ್ಟ್ ಸೆನ್ಸಸ್ ಆಗಿರುತ್ತೆ. ನಮ್ಮ ಭಾರತ ದೇಶದ ಮಧ್ಯಪ್ರದೇಶವನ್ನ ಟೈಗರ್ ಸ್ಟೇಟ್ ಅಂತ ಹೇಳ್ಬೋದಾಗಿರುತ್ತೆ. ಬಿಕಾಸ್ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಅಂದ್ರೆ 526 ಟೈಗರ್ಸ್ಗಳನ್ನ 2018ರಲ್ಲಿ ಹೊಂದಿತ್ತು. ಸೊ ಈಗ 785 ಹುಲಿಗಳನ್ನ ಹೊಂದಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ 563 ಟೈಗರ್ಸ್ ಅನ್ನ ಹೊಂದಿರುತ್ತೆ. ಥರ್ಡ್ ಪ್ಲೇಸ್ ಇಸ್ ಟೇಕನ್ ಬೈ ಉತ್ತರಾಖಂಡ್ ವಿತ್ 560 ಟೈಗರ್ಸ್. ಫೋರ್ತ್ ಪ್ಲೇಸ್ ಇಸ್ ಟೇಕನ್ ಬೈ ಮಹಾರಾಷ್ಟ್ರ ವಿತ್ 444 ಟೈಗರ್ಸ್ ಆಗಿರುತ್ತೆ. ಸೊ 2006ರಿಂದ 2022ರವರೆಗೆ ಸತತವಾಗಿ ಹುಲಿಗಳ ಸಂಖ್ಯೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಟೋಟಲ್ ನಂಬರ್ ಅನ್ನ ತೆಗೆದುಕೊಂಡಾಗ 3682 ಟೈಗರ್ಸ್ ಇರ್ತಕ್ಕಂಥದ್ದನ್ನ ನಮ್ಮ ಭಾರತ ದೇಶದಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ ಯಾವ ಟೈಗರ್ ರಿಸರ್ವ್ ನಲ್ಲಿ ಅತ್ಯಂತ ಹೆಚ್ಚಿನ ಟೈಗರ್ಸ್ ಇದೆ ಅಂತ ಪ್ರಶ್ನೆ ಕೇಳಿದಾಗ ಉತ್ತರಾಖಂಡದಲ್ಲಿರ್ತಕ್ಕಂಥ ಕಾರ್ಬೆಟ್ ಏನಿರುತ್ತೆ. ಸೊ ಈ ಒಂದು ಕಾರ್ಬೆಟ್ ನಲ್ಲಿ ನಾವು ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಅಂದ್ರೆ 260 ಟೈಗರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಬಂಡೀಪುರದಲ್ಲಿ 150 ಟೈಗರ್ಗಳು. ಮೂರನೇ ಸ್ಥಾನದಲ್ಲಿ ನಾಗರಹೊಳೆ 141. ಸೊ ಅದಾದ್ಮೇಲೆ ಬಂದಾವ್ಕರ್ ಎಂಪಿಯಲ್ಲಿ 135. ಅದಾದ್ಮೇಲೆ ತಮಿಳುನಾಡಿನ ಮುದುಮಲೈನಲ್ಲಿ 114 ಟೈಗರ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಟೈಗರ್ ಸೆನ್ಸಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ ಅಥವಾ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಜುಲೈ 28ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಕನೆಕ್ಟಿಂಗ್ ಪೀಪಲ್ ಅಂಡ್ ಪ್ಲಾಂಟ್ಸ್ ಅಂದ್ರೆ ಸಸ್ಯಗಳನ್ನ ಮತ್ತು ಜನರನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. CRPF ಫೌಂಡೇಶನ್ ಡೇ ಅಥವಾ CRPF ಸಂಸ್ಥಾಪನಾ ದಿನ. ಸೊ ಈ ಒಂದು ದಿನವನ್ನ ಜುಲೈ 27ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಈ ಒಂದು ದಿನಾಂಕದ ಮಹತ್ವವೇನು ಅಂದ್ರೆ ಈ ಒಂದು CRPF ಏನಿರುತ್ತೆ ಅದರ ಫಾರ್ಮೇಷನ್ ಆಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ದಿಸ್ ಇಸ್ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ ನಮಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ 1939ರಲ್ಲಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಇಸ್ವಿ ಆಗಿರುತ್ತೆ. ಸೊ ಇದರ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನು ನಾವು ನೋಡೋದಾದ್ರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ ಜುಲೈ 27, 1939. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ರೀಸನ್ ಏನು ಅಂದ್ರೆ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಅಂತ ಕರೀತೇವೆ. ಕ್ರೌನ್ ಅಂದ್ರೆ ಆ ಬ್ರಿಟಿಷರನ್ನ ಪ್ರತಿನಿಧಿಸ್ತಕ್ಕಂಥ ಪೊಲೀಸ್ ಆಗಿ 1939ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದಕ್ಕೆ ಮರುನಾಮಕರಣವನ್ನ ನಮ್ಮ ಭಾರತ ದೇಶ ಸ್ವತಂತ್ರ ಬಂದ ನಂತರ ಮಾಡಲಾಗುತ್ತೆ. ಸೊ ಯಾವಾಗ ಅಂದ್ರೆ ಡಿಸೆಂಬರ್ 28, 1949ರಲ್ಲಿ ಒಂದು ಆಕ್ಟ್ ಅನ್ನ ಮಾಡ್ತಾರೆ. ಅದನ್ನ ನಾವು CRPF ಆಕ್ಟ್ ಅಂತ ಕರಿತೇವೆ. ಸೊ ಈ ಒಂದು ಕಾಯ್ದೆಯ ಮುಖಾಂತರ ಇದಕ್ಕೆ ಮರುನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ CRPF ಮಾಡ್ತಕ್ಕಂಥ ಕರ್ತವ್ಯಗಳು ಏನು ಅಂತ ನಾವು ನೋಡೋದಾದ್ರೆ ಕೌಂಟರ್ ಇನ್ಸರ್ಜೆನ್ಸಿ ಅಂಡ್ ಆಂಟಿ ಟೆರರಿಸಂ ಅಂದ್ರೆ ಬಂಡಾಯಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಮತ್ತೆ ಭಯೋತ್ಪಾದನೆಗಳನ್ನ ತಡಿತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. VIP ಸೆಕ್ಯೂರಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ಗಳಿಗೆ ಭದ್ರತೆಯನ್ನು ಕೊಡ್ತಕ್ಕಂಥದ್ದು, ವಿಪತ್ತುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು, ಬಾರ್ಡರ್ ಗಾರ್ಡಿಂಗ್ ಅಂಡ್ ಅಸಿಸ್ಟೆನ್ಸ್ ಟು ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಗಡಿಯನ್ನ ಕಾವಲು ಕಾಯ್ತಕ್ಕಂಥದ್ದು ಮತ್ತೆ ನಾಗರಿಕ ಆಡಳಿತಕ್ಕಾಗಿ ನೆರವನ್ನ ನೀಡ್ತಕ್ಕಂಥದ್ದು ಇವರ ಒಂದು ಕರ್ತವ್ಯಗಳಾಗಿರ್ತವೆ. ಸೊ ಮನು ಭಾಸ್ಕರ್ ವಿನ್ಸ್ ಹಿಸ್ಟಾರಿಕ್ ಬ್ರಾನ್ಸ್ ಇನ್ ಪ್ಯಾರಿಸ್ ಒಲಿಂಪಿಕ್ 2024. ಸೊ ಪ್ಯಾರಿಸ್ ಒಲಿಂಪಿಕ್ 2024ನಲ್ಲಿ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಪದಕ ಈ ವರ್ಷದಲ್ಲಿ ಬಂದಿರುತ್ತೆ. ಸೊ ಪದಕವನ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಮನು ಭಾಸ್ಕರ್ ಅಂತ ಕರಿತೇವೆ. ಸೊ ಇವರು ಯಾವ ಇವೆಂಟ್ ಅಲ್ಲಿ ಪದಕವನ್ನ ಗೆದ್ದಿರ್ತಾರೆ ಅಂದ್ರೆ ಬ್ರಾನ್ಸ್ ಅಥವಾ ಕಂಚಿನ ಪದಕವನ್ನ ಗೆದ್ದಿರ್ತಾರೆ. 10 ಮೀಟರ್ ಏರ್ ಪಿಸ್ತೂಲ್ ಇವೆಂಟ್ ನಲ್ಲಿ ಗೆದ್ದಿರ್ತಾರೆ. ಸೊ ಶಿ ಇಸ್ ಇಂಡಿಯಾಸ್ ಫಸ್ಟ್ ವುಮೆನ್ ಶೂಟರ್ ಟು ವಿನ್ ಒಲಿಂಪಿಕ್ ಮೆಡಲ್ ಅಂದ್ರೆ ಶೂಟಿಂಗ್ ಈ ಒಂದು ಇವೆಂಟ್ ನಲ್ಲಿ ಭಾರತದ ಮೊದಲ ಮಹಿಳೆಯಾಗಿ ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಸೊ ಇವತ್ತಿನ ಅಪ್ಡೇಟ್ ನ ಪ್ರಕಾರ ಅವರು 2ನೇ ಮೆಡಲ್ ಅನ್ನ ಕೂಡ ವಿನ್ ಆಗಿರ್ತಾರೆ. ಸೊ ಒಂದೇ ಒಲಿಂಪಿಕ್ ಗೇಮ್ ಅಲ್ಲಿ 2 ಮೆಡಲ್ಸ್ ಅನ್ನ ವಿನ್ ಆಗಿರ್ತಾರೆ. ಇಲ್ಲೂ ಕೂಡ ಬ್ರಾನ್ಸ್ ಮೆಡಲ್ ಅನ್ನ ವಿನ್ ಆಗಿರ್ತಾರೆ. ಎಲ್ಲಿ ಅಂದ್ರೆ 10 ಮೀಟರ್ ಮಿಕ್ಸ್ಡ್ ಟೀಮ್ ಪಿಸ್ತೂಲ್ ಇವೆಂಟ್. ಸೊ ಇಲ್ಲಿ ಮಿಶ್ರಾ ಅಂತ ಬರುತ್ತೆ, ಮಿಕ್ಸ್ಡ್ ಟೀಮ್ ಅಲ್ಲೂ ಕೂಡ ಇವರು ವಿನ್ ಆಗಿರ್ತಾರೆ. ಸೊ ಪಾರ್ಟ್ನರಿಂಗ್ ಸರ್ಬಜೋತ್ ಸಿಂಗ್ ನ ಜೊತೆಗೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ನೊಂದಿಗೆ ಸೊ ಜಂಟಿಯಲ್ಲಿ ಅಂದ್ರೆ ಜಾಯಿಂಟ್ ಅಲ್ಲೂ ಕೂಡ ಇವರು ಪದಕವನ್ನ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 728. So you can just pause the video here, go through the questions and give us the answers. This is question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಗಳನ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೇವೆ. Till then keep reading, take care of yourselves and thank you very much for watching this.